ಮದ್ದೂರು ತಾಲೂಕು ಕಚೇರಿಯಲ್ಲಿ ಕಳೆದ 15 ದಿನಗಳಿಂದ ಖಾಲಿ ಇರುವ ತಹಶೀಲ್ದಾರ್ ಅವರನ್ನು ತಕ್ಷಣ ನಿಯೋಜಿಸಬೇಕೆಂದು ಕಸ್ತೂರಿ ಕರ್ನಾಟಕ ಜನಪರ ವೇದಿಕೆ ಕಾರ್ಯಕರ್ತರು ಮದ್ದೂರು ತಾಲೂಕು ಕಚೇರಿಗೆ ಮುತ್ತಿಗೆ ಹಾಕಿ ಪ್ರತಿಭಟಿಸಿದರು. ಪ್ರತಿಭಟನೆ ನೇತೃತ್ವ ವಹಿಸಿ ಮಾತನಾಡಿದ ವೇದಿಕೆ ಜಿಲ್ಲಾಧ್ಯಕ್ಷ ಉಮಾಶಂಕರ್, ವರ್ಗಾವಣೆಗೊಂಡ ತಹಶೀಲ್ದಾರ್ ಅವರ ಜಾಗಕ್ಕೆ ನೂತನ ತಹಶೀಲ್ದಾರ್ ಅವರನ್ನು ನಿಯೋಜಿಸದೆ ಕಚೇರಿಯಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಸ್ಥಗಿತಗೊಂಡಿರುವುದು ವಿಷಾದನೀಯ ಸಂಗತಿ ಅಂತ ಹೇಳಿದರು. ಸರ್ಕಾರದ ಯೋಜನೆಗಳಾದ ಗೃಹಲಕ್ಷ್ಮಿ ಮತ್ತು ಗೃಹಜ್ಯೋತಿ ಯೋಜನೆಗಳಿಗೆ ಪುನಃ ಅರ್ಜಿ ಸಲ್ಲಿಸಬೇಕೆಂದು ಆದೇಶ ಹೊರಡಿಸಲು ಮುಂದಾಗಿರುವುದು ಸರಿಯಲ್ಲ ಅಂತ ಅವರು ಆಪಾದನೆ ಮಾಡಿದರು. ಮದ್ದೂರು ತಾಲೂಕು ಕಚೇರಿಯಲ್ಲಿ ಕಳೆದ 3 ವಾರಗಳ ಹಿಂದಿಂದ ಇಲ್ಲಿ ತಹಸೀಲ್ದಾರ್ ಅವರು ವರ್ಗಾವಣೆಗೊಂಡು ಇದುವರೆಗೂ ಕೂಡ ಯಾವುದೇ ನೂತನ ತಹಸೀಲ್ದಾರ್ ಅವರು ಆದೇಶ ಮಾಡಿ ಸರ್ಕಾರ ಹೊಸ ತಹಸೀಲ್ದಾರರನ್ನು ನೇಮಕ ಮಾಡಿಲ್ಲ. ಕಾರಣ ಹೊಸ ಸರ್ಕಾರ ರಚನೆಯಾಗಿದೆ, ಇದೀಗ ತಾನೇ ಮಂತ್ರಿಮಂಡಲ ರಚನೆಯಾಗಿದೆ ಎಂಬತಕ್ಕಂಥ ಇಲ್ಲದ ಸಬೂಬನ್ನು ಹೇಳ್ತಕ್ಕಂಥ ಸರ್ಕಾರ ಕಳೆದ 3 ವಾರಗಳಿಂದಲೂ ಕೂಡ ಇವತ್ತು ಜನಸಾಮಾನ್ಯರ ಕೆಲಸ ಆಗ್ತಾ ಇಲ್ಲ. ಸುಮಾರು 20-30 ಕಿಲೋಮೀಟರ್ಗಳಿಂದ ಇವತ್ತು ಜನ ತಾಲೂಕು ಕಚೇರಿಗೆ ಅಲೆದಾಡಿಕೊಂಡು ಇವತ್ತು ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಇಲ್ಲ ಎಂಬತಕ್ಕಂಥ ಒಂದು ದೊಡ್ಡ ಸಬೂಬನ್ನು ಹೇಳಿ ಯಾವುದೇ ಕೆಲಸ ಕಾರ್ಯಗಳು ನಡೀತಾ ಇಲ್ಲ. ಕಳೆದ 3.5 ತಿಂಗಳಿನಿಂದ ಕೂಡ ಇವತ್ತು ಭೂಮಾಪನ ಇಲಾಖೆ ಸ್ಥಗಿತಗೊಂಡಿದೆ. ಕಾರಣ ಸರ್ವೇಯರ್ಗಳು ಅವರು ಪ್ರತಿಭಟನೆ ಮಾಡ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಸರ್ವೆ ಕೆಲಸ ಕೂಡ ಸ್ಥಗಿತಗೊಂಡಿದೆ. ಹಾಗಾಗಿ ಇಡೀ ತಾಲೂಕು ಕಚೇರಿಯ ಎಲ್ಲ ಕೆಲಸ ಕಾರ್ಯಗಳು ಸ್ತಬ್ಧಗೊಂಡಿವೆ. ಆದ್ದರಿಂದ ಮೌನ ವಹಿಸಿರ್ತಕ್ಕಂಥ ಜಿಲ್ಲಾಧಿಕಾರಿಗಳು ಕೂಡಲೇ ನೀವು ಜನದ ಪರವಾಗಿ ಬರಬೇಕು. ಜಿಲ್ಲಾ ರೈತ ಸಂಘದ ಪತ್ರಿಕಾ ಕಾರ್ಯದರ್ಶಿ ಸೋಸಿ ಪ್ರಕಾಶ್ ಮಾತನಾಡಿ, ಬಾಂಗ್ಲಾದೇಶ ಮತ್ತು ನೇಪಾಳಗಳಿಂದ ವಲಸಿಗರು ಬೆಂಗಳೂರು ನಗರ ಮತ್ತು ಜಿಲ್ಲೆ ಮತ್ತು ತಾಲೂಕು ಕೇಂದ್ರಗಳಿಗೆ ನಿತ್ಯ ನೂರಾರು ಸಂಖ್ಯೆಯಲ್ಲಿ ವಲಸೆ ಬರುತ್ತಿದ್ದು ಇದು ತುಂಬಾ ಆಘಾತಕಾರಿ ಕ್ರಮ ಅಂತ ಅವರು ಹೇಳಿದರು. ತಾಲೂಕು ಶಕ್ತಿ ಕೇಂದ್ರ ಮದ್ದೂರು ತಾಲೂಕು ಕಚೇರಿಯಲ್ಲಿ ತಾಲೂಕು ದಂಡಾಧಿಕಾರಿಗಳು ವರ್ಷಾಂಶತ್ತವೇರಿ ಅಂತೇಳಿ ತಹಸೀಲ್ದಾರ್ ಅವರು ವರ್ಗಾವಣೆ ಆಯಿತು. ಕೇವಲ ಒಂದು 6-7 ತಿಂಗಳು ಕಾರ್ಯನಿಯೋಜನೆ ಮಾಡಿದರು. ಅನಿವಾರ್ಯ ಕಾರಣದಿಂದ ಅವರು ಬೇರೆ ಕಡೆ ಹೊರಟೋದ್ರು. ಹಾಗಾಗಿ ಬೇರೆ ತಹಸೀಲ್ದಾರ್ನ ಪೋಸ್ಟಿಂಗ್ ಆಗಿಲ್ಲ. ಇಲ್ಲಿಗೆ ಡೆಪ್ಯುಟೇಷನ್ ಮೇಲೆ ಮಂಡ್ಯ ತಹಸೀಲ್ದಾರರು ಇಲ್ಲಿಗೆ ಬಂದು ವಾರದಲ್ಲಿ 2 ಸತಿ 3 ಸತಿ ಬಂದು ಈ ಕಾರ್ಯನಿರ್ವಹಣೆ ಮಾಡ್ತಕ್ಕಂಥದ್ದು ನಮಗೆಲ್ಲ ಗೊತ್ತಿದೆ. ಈಗ ಜವಾಬ್ದಾರಿಯಿಂದ ತಾಲೂಕು ಕಚೇರಿ ಅಂತ ಹೇಳಿದ್ರೆ ಸಾರ್ವಜನಿಕರ, ರೈತರ, ದೀನ ದಲಿತರ ಬಂಧುಗಳ ಇಲ್ಲಿ ಒಂದು ಶಕ್ತಿ ಕೇಂದ್ರವಾಗಿ ಅನೇಕ ನೂರಾರು ಜನಗಳು ಇಲ್ಲಿ ತಾಲೂಕು ಕಚೇರಿಗೆ ಎಡ್ತಾಗ್ತಕ್ಕಂಥ ವಿಚಾರ. ಮಂಡ್ಯ ತಾಲೂಕು ಕಚೇರಿ ವಿಶ್ವನಾಥ್ ಅವರು ಅಲ್ಲಿಂದ ಬಂದು ಇಲ್ಲಿ ಕೆಲಸ ಮಾಡ್ತಕ್ಕಂಥದ್ದು. ಅಲ್ಲಿ ಕೂಡ ಕೆಲಸ ಮಾಡಿ ಅಲ್ಲಿ ರೈತರಿಗೂ ನ್ಯಾಯ ಒದಗಿಸಕ್ಕಲ್ಲ, ಸಾರ್ವಜನಿಕರಿಗೂ ಕೂಡ ನ್ಯಾಯ ಒದಗಿಸಕ್ಕಲ್ಲ. ಅಲ್ಲಿ 2 ಕಡೆ ಕೂಡ ಮ್ಯಾನೇಜ್ ಮಾಡ್ತಕ್ಕಂಥ ಶಕ್ತಿ ಯಾವ ವ್ಯಕ್ತಿಗೂ ಇರಲ್ಲ. ಹಾಗಾಗಿ ಈಗ ಹೊಸದಾಗಿ ನಿಯೋಜನೆ ಮಾಡ್ತಕ್ಕಂಥದ್ದು ಹೊಸ ತಹಸೀಲ್ದಾರ್ನ ಅವ್ರು ಯಾರೇ ಆಗಲಿ ಅವರು ಜವಾಬ್ದಾರಿ ಇರ್ತಕ್ಕಂಥ ದಂಡಾಧಿಕಾರಿಗಳನ್ನ ಇಲ್ಲಿ ನಿಯೋಜನೆ ಮಾಡಬೇಕು. ಯಾಕಂತ ಹೇಳಿದ್ರೆ ಈಗ ನೀವು ಆಗಲೇ ನೋಡಿದ್ರಿ, ನೀವೆಲ್ಲ ಕಳೆದ ಒಂದು 5-6 ತಿಂಗಳಿಂದ ಇಡೀ ತಾಲೂಕಿನಲ್ಲಿ ಅನೇಕ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯರ ಕೊರತೆಯಾಗಿ ವೈದ್ಯರು ಕೂಡ ಇವತ್ತು ತುಂಬ ತೊಂದರೆ ಅನುಭವಿಸ್ತಾ ಇದ್ದಾರೆ ಸಾರ್ವಜನಿಕರು. ನಿನ್ನೆ ನಾವು ಬಿಸಿಲಲ್ಲಿಯಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚಳವಳಿ. ಪ್ರತಿಭಟನೆಯಲ್ಲಿ ಲಿಂಗರಾಜು, ಮಹಾಲಿಂಗ, ತಿಪ್ಪೂರು ರಾಜೇಶ್, ವಿಶ್ವಾಸ್, ಸೋಂಪುರ ಉಮೇಶ್ ಪಟೇಲ್ ಸೇರಿದಂತೆ ಅನೇಕರು ಹಾಜರಿದ್ದರು. ರೈತರ ವಾಹನಗಳಿಗೆ ಟೋಲ್ ಸುಂಕ ವಸೂಲಿ ನಿಲ್ಲಿಸಲು ಪಂಜಾಬ್ ಮಾದರಿಯಲ್ಲಿ ಶುಲ್ಕ ವಸೂಲಿ ಕೇಂದ್ರ ರದ್ದು ಮಾಡಲು ಒತ್ತಾಯಿಸಿ ಗಣಂಗೂರಿನ ರಾಷ್ಟ್ರೀಯ ಹೆದ್ದಾರಿ ಟೋಲ್ ಬಳಿ ಜುಲೈ 23ರಂದು ಪ್ರತಿಭಟನೆ ಮಾಡಲಾಗುವುದು ಎಂದು ರೈತ ಹೋರಾಟಗಾರ ಕುರುಬೂರು ಶಾಂತಕುಮಾರ್ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ನಿರ್ಮಾಣ ಮಾಡಿರುವ ಟೋಲ್ ಸುಂಕ ವಸೂಲಿ ಕೇಂದ್ರಗಳಲ್ಲಿ ರೈತರ ವಾಹನಗಳಿಗೆ ವಸೂಲಿ ಕಿರುಕುಳ ಹೆಚ್ಚಾಗಿದೆ. ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ರೈತರ ವಾಹನಗಳಿಗೆ ವಿನಾಯಿತಿ ನೀಡಿದರೂ ಸಹ ಕಬ್ಬು, ಭತ್ತ, ಹಣ್ಣು, ತರಕಾರಿ ಸಾಗಾಣಿಕೆ ವಾಹನಗಳ ರೈತ ಮುಖಂಡರ ವಾಹನಗಳನ್ನು ತಡೆದು ಬಲಾತ್ಕಾರ ಸುಂಕ ವಸೂಲಿ ಮಾಡುತ್ತಿದ್ದಾರೆ ಅಂತ ಆರೋಪಿಸಿದರು. ಟನ್ ಕಬ್ಬಿಗೆ ರಾಜ್ಯ ಸರ್ಕಾರ ನಿಗದಿ ಮಾಡಿದ ಹೆಚ್ಚುವರಿ ಹಣ ನೀಡದೆ ದಕ್ಷಿಣ ಕರ್ನಾಟಕ ಭಾಗದ ಕಾರ್ಖಾನೆಗಳು ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದೆ. ಈ ಹಣ ಪಾವತಿಸುವ ತನಕ ಕಾರ್ಖಾನೆಗಳ ಆರಂಭಕ್ಕೆ ಜಿಲ್ಲಾಡಳಿತ ಅನುಮತಿ ಕೊಡಬಾರದು ಅಂತ ಅವರು ಒತ್ತಾಯಿಸಿದರು. ಅಲ್ಲಿ ಟೋಲ್ ಗೇಟ್ಗಳನ್ನು ನಿರ್ಮಾಣ ಮಾಡಿ ಹಣ ವಸೂಲಿ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆ. ನಾವು ಹೇಳೋದಿಷ್ಟೇ, ಪಂಜಾಬ್ ರಾಜ್ಯದಲ್ಲಿ ಈ ಎಲ್ಲ ಟೋಲ್ಗಳನ್ನು ರದ್ದು ಮಾಡಿದ್ದಾರೆ. ವಾಹನ ತೆರಿಗೆದಾರರು ಟ್ಯಾಕ್ಸ್ ಕಟ್ಟಿ ರಿಜಿಸ್ಟ್ರೇಷನ್ ಮಾಡ್ಕೊಂಡು ವಾಹನ ತಗೊಂಡ್ಮೇಲೆ ಮತ್ತೊಮ್ಮೆ ಯಾಕೆ ಟ್ಯಾಕ್ಸ್ ಕೊಡಬೇಕು ನಿಮಗೆ ಅನ್ನುವಂಥ ವಿಚಾರ ಇಟ್ಕೊಂಡು ಇಡೀ ರಾಜ್ಯದಲ್ಲಿ
ಟೋಲನ್ನು ಬಂದ್ ಮಾಡಿದ್ದಾರೆ. ಅದೇ ರೀತಿ ಕರ್ನಾಟಕ ರಾಜ್ಯದಲ್ಲೂ ಕೂಡ ಟೋಲನ್ನ ಬಂದ್ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಮುಖ್ಯವಾದ ಉದ್ದೇಶ. ಈಗಿರ್ತಕ್ಕಂಥ ನಿಯಮಗಳಲ್ಲಿ ಟೋಲ್ನ ಸುತ್ತಮುತ್ತ 8 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಯಾವುದೇ ಹಳ್ಳಿ ಬರಲಿ ಅಲ್ಲಿನ ವಾಹನ ಸವಾರರಿಗೆ ವಿನಾಯಿತಿಯನ್ನು ನೀಡಿದೆ ಸರ್ಕಾರ. ಆದರೆ ಇವರು ಅದನ್ನು ಆಚರಣೆಗೆ ತರ್ತಾ ಇಲ್ಲ. ಮತ್ತು ಎರಡನೇದಾಗಿ ಕೃಷಿ ಉತ್ಪನ್ನಗಳು, ರೈತರ ವಾಹನಗಳನ್ನು ವಿನಾಯಿತಿ ನೀಡಿದ್ದಾರೆ. ಆ ಒಂದು ವಿನಾಯಿತಿ ನೀಡಿದರೂ ಕೂಡ ವಿನಾಯಿತಿ ನೀಡಿದರೂ ಕೂಡ ಇವತ್ತು ಕೃಷಿ ಉತ್ಪನ್ನಗಳ ಸಾಗಾಟ ಮಾಡುವಂಥ ವಾಹನಗಳೆಲ್ಲ ತಡೀತಕ್ಕಂಥದ್ದು, ಮತ್ತು ಶುಲ್ಕ ವಸೂಲಿ ಮಾಡುವಂಥದ್ದು, ದಬ್ಬಾಳಿಕೆ ಮಾಡುವಂಥದ್ದು ಇದು ವಿಪರೀತ ಆಗಿದೆ. ನಾವು ಹಲವಾರು ಬಾರಿ ಎಚ್ಚರಿಕೆ ಕೊಟ್ಟಿದ್ದೀವಿ, ಆದರೂ ಕೂಡ ಇದು ನಿಂತಿಲ್ಲ. ಇದರ ಬಗ್ಗೆ ಏನು ನ್ಯಾಷನಲ್ ಹೈವೇ ಅಥಾರಿಟಿಯವರು ಕ್ರಮ ಕೈಗೊಳ್ಳಬೇಕಾಗ್ತದೆ. ಅವ್ರು ಯಾಕೆ ಕಣ್ಮುಚ್ಚ ಕೂತಿದಾರೋ ಗೊತ್ತಿಲ್ಲ. ಆ ಹಿನ್ನೆಲೆಯಲ್ಲಿ ಏನು ಟೋಲ್ ನಾಕ ವಸೂಲಿ ಮಾಡ್ತಾಯಿದ್ದಾರೆ ಅದನ್ನು ರಾಜ್ಯಾದ್ಯಂತ ಬಂದ್ ಮಾಡಬೇಕು ಅನ್ನುವಂಥ ವಿಚಾರ ಇಟ್ಕೊಂಡು ಇದೇ ತಿಂಗಳ 23ನೇ ತಾರೀಕು ನಾವು ಒಂದು ಟೋಲ್ ನಾಕ ಮುಂದೆ ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ನಿಮ್ಮ ಗಣನೂರು. ಗೋಷ್ಠಿಯಲ್ಲಿ ಇಂಡುವಾಡಿ ಚಂದ್ರಶೇಖರ್, ಮಂಜೇಶ್ ಗೌಡ, ಕನ್ನಡ ಸೇನೆ ಮಂಜುನಾಥ್ ಹಾಗೂ ರವೀಂದ್ರಚಂದ್ರ ಗಂಜಂ, ಅತ್ತಡಿ ದೇವರಾಜು, ಮಿಲಿಟರಿ ಕುಮಾರ್ ಇದ್ದರು. ಪಾಂಡವಪುರ ಪಟ್ಟಣದ ತಾಲೂಕು ಕಚೇರಿಯಲ್ಲಿ ಹಲವು ದಿನಗಳಿಂದ ಕಾಯಂ ತಹಶೀಲ್ದಾರ್ ಇಲ್ಲದೆ ಸಾರ್ವಜನಿಕರ ಕೆಲಸ ಕಾರ್ಯ ಸ್ಥಗಿತಗೊಂಡಿದ್ದು ಕೂಡಲೇ ಕಾಯಂ ತಹಶೀಲ್ದಾರ್ ನಿಯೋಜನೆ ಮಾಡಬೇಕು ಅಂತ ಒತ್ತಾಯಿಸಿ ಕೆಆರ್ಎಸ್ ಪಕ್ಷದ ಕಾರ್ಯಕರ್ತರು ತಾಲೂಕು ಕಚೇರಿ ಮುಂಭಾಗದಲ್ಲಿ ಒತ್ತಾಯ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಕೆಆರ್ಎಸ್ ಪಕ್ಷದ ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಯೋಗೇಶ್, ವರ್ಗಾವಣೆಗೊಂಡ ತಹಶೀಲ್ದಾರ್ ಸ್ಥಾನಕ್ಕೆ ಹೊಸ ಅಧಿಕಾರಿಯನ್ನು ನಿಯೋಜಿಸಿದರೂ ತಾಂತ್ರಿಕ ಕಾರಣಗಳಿಂದ ಲಾಗಿನ್ ಪ್ರಕ್ರಿಯೆ ಪೂರ್ಣಗೊಳ್ಳದ ಕಾರಣ ಕಚೇರಿ ಕಾರ್ಯಚಟುವಟಿಕೆ ಸಮರ್ಪಕವಾಗಿ ನಡೀತಿಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದರು. ಯಾಕೆಂದರೆ ಇವತ್ತು ಸುಮಾರು ಸಾರ್ವಜನಿಕರು ಕೇಳ್ತಾ ಇರ್ತಕ್ಕಂಥದ್ದು ಪಾಂಡವಪುರ ತಾಲೂಕಲ್ಲಿ ತಹಸೀಲ್ದಾರ್ ಪ್ರಾಮಾಣಿಕವಾಗಿ ತಾತ್ಕಾಲಿಕವಾಗಿ ಬಂದಿರತಕ್ಕಂಥ ತಹಸೀಲ್ದಾರೇ ಬರ್ತಾ ಇರ್ತಕ್ಕಂಥದ್ದಾಗಿದೆ. ಯಾಕೆ ಬಂದವರೆಲ್ಲ ಪ್ರತಿನಿತ್ಯ 2 ತಿಂಗಳಿಗೆ 3 ತಿಂಗಳಿಗೆ 1 ವರ್ಷಕ್ಕೆ ಖಾಲಿ ಆಗ್ತಾ ಇರ್ತಕ್ಕಂಥದ್ದು. ಇಲ್ಲಿ ಕೆಲಸ ಕಾರ್ಯಗಳು ನಮ್ಗೆ ಆಗ್ತಾ ಇಲ್ಲ. ದಯಮಾಡಿ ಸಾತಿಸವಾಗಿ ತಹಸೀಲ್ದಾರ್ ಆಗಿರ್ತಕ್ಕಂಥವ್ರನ್ನ ದಯವಿಟ್ಟು ನಮ್ಮ ಪಾಂಡವಪುರ ತಾಲೂಕಿಗೆ ಹಾಕೊಡ್ಬೇಕು. ಯಾಕೆಂದ್ರೆ ಕೆಲಸ ಕಾರ್ಯಗಳು ಹಿಂದುಳಿದಿರ್ತಕ್ಕಂಥ ಯಾವುದೇ ಕೆಲಸನೂ ಸಹ ಆಗ್ತಾ ಇಲ್ಲ. ಪಾಪ ಈಗ ಬಂದಿರತಕ್ಕಂಥ ತಹಸೀಲ್ದಾರು ಈಗ ನಾವೇನು ಕಾನೂನು ರೀತಿಯಲ್ಲಿ ತಗೋಬೇಕು, ಈಗ ಎತ್ಕೊಂಡು ತಿರ್ಗಾ ಹೊಸ ತಹಸೀಲ್ದಾರ್ ಆಗ್ತಕ್ಕಂಥದ್ದು ಆಗ್ತಾ ಇದೆ. ಇಂಥದ್ರಿಂದ ಕೆಲಸಗಳು ಕಾರ್ಯಗಳು ಆಗ್ತಾ ಇರ್ತಕ್ಕಂಥ ವಿಳಂಬ ಆಗ್ತಾ ಇದೆ. ದಯವಿಟ್ಟು ನಮ್ಗೆ ಹೊಸ ತಹಸೀಲ್ದಾರ್ ಹಾಕೊಟ್ಟು ಕಾನೂನು ರೀತಿಯಲ್ಲಿ ಕೆಲಸ ಮಾಡುವಂತ ಅಧಿಕಾರವನ್ನ ಕೊಡಬೇಕು ಅವ್ರಿಗೆ ಅಂತೇಳಿ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೇನೆ. ಈ ಸಂದರ್ಭದಲ್ಲಿ ಪುಟ್ಟಸ್ವಾಮಿ, ವಡ್ನಾಡಿ ಕೆಂಪರಾಜು, ಪ್ರಕಾಶ್, ಲಿಂಗೇಗೌಡ, ಮಹೇಶ್ ಹಾಗೂ ಇನ್ನಿತರರಿದ್ದರು. ಮಂಡ್ಯ ವಿಶ್ವವಿದ್ಯಾಲಯದ ಪ್ರಭಾರ ಕುಲಪತಿ ಪ್ರೊಫೆಸರ್ ಶಿವಚಿತ್ತಪ್ಪ ವಜಾಗೊಳಿಸಬೇಕು. ಅವರನ್ನು ಹಾಗೂ ಅವರ ನೇಮಕಕ್ಕೆ ಕಾರಣರಾದ ನಿಕಟಪೂರ್ವ ಕುಲಪತಿ ಪ್ರೊಫೆಸರ್ ಪುಟ್ಟರಾಜು ಅವರನ್ನು ನ್ಯಾಯಾಂಗ ತನಿಖೆಗೆ ಒಳಪಡಿಸಬೇಕೆಂದು ವಿಧಾನ ಪರಿಷತ್ ಮಾಜಿ ಸಭಾಪತಿ ಮರಿತಿಪ್ಪೇಗೌಡ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಮಂಡ್ಯ ವಿವಿಗೆ ಪ್ರಭಾರ ಕುಲಪತಿಗಳ ನೇಮಕ ಸಂಬಂಧ ಲೋಕಭವನ ಹಾಗೂ ಸರ್ಕಾರದ ಗಮನ ಸೆಳೆದ ಫಲವಾಗಿ ಸರ್ಕಾರ 2 ತನಿಖಾ ಆದೇಶ ಮಾಡಿದರೂ ತನಿಖೆಯಲ್ಲಿ ಕಾಯಂ ಪ್ರಾಧ್ಯಾಪಕರ ಜ್ಯೇಷ್ಠದ ಪಟ್ಟಿಯಲ್ಲಿ ಪ್ರೊಫೆಸರ್ ಶಿವಚಿತ್ತಪ್ಪ ಅವರು 2ನೇ ಅವಧಿಯಾಗಿ ದೃಢಪಡಿಸಿದೆ ಅಂತ ಹೇಳಿದರು. ನಿಕಟಪೂರ್ವ ಪುಟ್ಟರಾಜು ಸುಳ್ಳು ಮಾಹಿತಿ ನೀಡಿ ನಿಯಮ ಬಾಹಿರವಾಗಿ ಲೋಕಭವನದ ವಿಶೇಷ ಕಾರ್ಯದರ್ಶಿಗೆ ಪತ್ರ ಬರೆದು ಪ್ರೊಫೆಸರ್ ಶಿವಚಿತ್ತಪ್ಪ ಅವರ ಕಾನೂನುಬಾಹಿರ ನೇಮಕಾತಿಗೆ ಕಾರಣರಾಗಿದ್ದಾರೆ. ಈ ಸಂಬಂಧ ರಾಜ್ಯಪಾಲರಿಗೆ ಹಾಗೂ ಅವರ ವಿಶೇಷ ಕಾರ್ಯದರ್ಶಿಗಳಿಗೆ ಪತ್ರ ಬರೆದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಅಂತ ಅವರು ಹೇಳಿದರು. ಸರ್ಕಾರ 2 ತನಿಖಾ ಆದೇಶಗಳನ್ನು ಮಾಡಿದೆ. ಅದರಲ್ಲಿ ಈಗಾಗಲೇ 1 ತನಿಖೆಯನ್ನು ಮಾಡಿದ್ದಾರೆ. ಉನ್ನತ ಶಿಕ್ಷಣ ಪರಿಷತ್ತಿನ ಉಪಾಧ್ಯಕ್ಷರು ಮತ್ತೊಂದು ತನಿಖೆಗೆ, ಸಮಗ್ರವಾದಂಥ ತನಿಖೆಗೆ ಮತ್ತೊಂದು ಆದೇಶವನ್ನು ಮಾಡಿದ್ದಾರೆ. ಅದರಲ್ಲಿ 10 ದಿನಗಳ ಒಳಗಡೆ ಕೊಡಬೇಕು ಅಂತ ಹೇಳಿದ್ದಾರೆ. ಆ ತನಿಖೆಗೆ ಇನ್ನೂ ಕೂಡ ಬಂದಿಲ್ಲ ಅಂತ ನನ್ನ ಗಮನಕ್ಕೆ ಬಂದಿದೆ. ಆದರೆ ತಮ್ಮ ಮೂಲಕ ನಾನು ಸರ್ಕಾರವನ್ನು ಒತ್ತಾಯಿಸಲಾಗಿ ಸರ್ಕಾರ ಇದರ ಬಗ್ಗೆ ಸಮಗ್ರವಾಗಿ ಪ್ರಾಥಮಿಕ ತನಿಖೆ ಮಾಡಲಿಕ್ಕೆ 2 ಆದೇಶಗಳನ್ನು ಮಾಡಿರ್ತಕ್ಕಂಥದ್ದನ್ನು ನಾನು ಸ್ವಾಗತಿಸ್ತೇನೆ. ಮತ್ತೆ ಒಂದು ಪ್ರಮುಖವಾದ ವಿಚಾರ ಅಂತ ಅಂದರೆ, ಇವತ್ತು ಲೋಕಭವನದ ಅಧಿಕಾರಿಗಳು ಡೀನ್ ಜ್ಯೇಷ್ಠತಾ ಪಟ್ಟಿ ಕೇಳ್ತಾರೆ. ಆ ಜ್ಯೇಷ್ಠತಾ ಪಟ್ಟಿನ ಮಂಡ್ಯ ವಿಶ್ವವಿದ್ಯಾಲಯದ ಕುಲಸಚಿವರು 13/3/2026 ರಾಜಭವನಕ್ಕೆ ಕಳಿಸ್ಕೊಡ್ತಾರೆ. ಯಾವ ರೀತಿ ಡೀನ್ಗಳ ಜ್ಯೇಷ್ಠತೆ ಇದೆ ಇಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿದು ಅಂತ.
ಅದನ್ನು 13/3/2026 ಕಳಿಸ್ಕೊಟ್ಟಿದ್ದಾರೆ. ಅದನ್ನು 2ನೇ ಪ್ಯಾರದಲ್ಲಿ ತಮ್ಮ ಗಮನಕ್ಕೆ ತಂದಿದ್ದೇನೆ. ಆ ಪತ್ರನೂ ಕೂಡ ಅಡಕನಲ್ಲಿ ಲಗತ್ತಿಸಿದ್ದೇನೆ, ಆ ಡೀನ್ ಜ್ಯೇಷ್ಠತಾ ಪಟ್ಟಿನ. ಮತ್ತು 3ನೇ ಪ್ಯಾರದಲ್ಲಿ ಪ್ರೊಫೆಸರ್ ಶಿವಚಿತ್ತಪ್ಪ ಅವರು ಪ್ರಭಾರ ಕುಲಪತಿಗಳು ನೇಮಕ ಹೇಗಾಯಿತು ಅನ್ನೋದ್ರ ಬಗ್ಗೆ ಇಡಿಯಿಂದ ಹಿಂದೆ ಇದ್ದಂಥ ಕುಲಪತಿಗಳಾದ ಪುಟ್ಟರಾಜು ಅವರು ಏನು ರಾಜಭವನಿಗೆ ಪತ್ರ ಬರೆದಿದ್ದರೋ ಅದೆಲ್ಲವನ್ನು ಕೂಡ ಸೇರಿಸಿ ಇಡಿಯವರು ರಾಜಭವನಕ್ಕೆ 13/5/2026 ರಾಜಭವನದ ಗಮನಕ್ಕೆ ತಂದಿದ್ದಾರೆ. ಜ್ಯೇಷ್ಠತಾ ಪಟ್ಟಿ ಈ ರೀತಿ ಇದೆ, ಆದರೆ ಪ್ರಭಾರ ಕುಲಪತಿಗಳ ನೇಮಕಾತಿ ತಪ್ಪಾಗಿದೆ ಅಂತಕ್ಕಂಥದ್ದನ್ನು ರಾಜಭವನದ ಗಮನಕ್ಕೆ 13/5/2026 ಉನ್ನತ ಶಿಕ್ಷಣ ಇಲಾಖೆ ಕಾರ್ಯದರ್ಶಿಯವರು ರಾಜಭವನಕ್ಕೆ ಪತ್ರ ಬರೆದಿದ್ದಾರೆ. ಮತ್ತು 4ನೇ ಪ್ಯಾರದಲ್ಲಿ ನಿಕಟಪೂರ್ವ ಕುಲಪತಿಗಳಾದಂಥ ಪ್ರೊಫೆಸರ್ ಪುಟ್ಟರಾಜು ಅವರು ಗವರ್ನರ ಸ್ಪೆಷಲ್ ಆಫೀಸರ್ಗೆ, ಸ್ಪೆಷಲ್ ಸೆಕ್ರೆಟರಿ ಅವ್ರಿಗೆ 9/10/2024 ಒಂದು ಪತ್ರ ಬರೀತಾರೆ. ಆ ಪತ್ರದಲ್ಲಿ ವಾಸ್ತವಾಂಶವನ್ನು ಮರೆಮಾಚಿ ಸುಳ್ಳು ಪತ್ರ ಬರೀತಾರೆ. ಅದನ್ನು ನಿಮಗೆ ಅಡಕ 3ರಲ್ಲಿ ಕೊಟ್ಟಿದ್ದೇನೆ ನಾನು. ಏನಂತ ಬರೀತಾರೆ, ನಮ್ಮ ಮಂಡ್ಯ ವಿಶ್ವವಿದ್ಯಾಲಯದಲ್ಲಿ ಪರ್ಮನೆಂಟ್ ಫ್ಯಾಕಲ್ಟಿನೇ ಇಲ್ಲ, ಅದಕ್ಕೆ ನಾನು ಡೀನ್ಗಳ ನೇಮಕ ಮಾಡಲಿಲ್ಲ ಅಂತ ಹೇಳ್ಬಿಟ್ಟು ಡೀನ್ಗಳನ್ನ ನೇಮಕ ಮಾಡೋಕ್ಕಾಗಲಿಲ್ಲ, ಅದಕ್ಕೊಂದು ಕಮಿಟಿ ಮಾಡಿದ್ದೆ, ಆ ಕಮಿಟಿಯವರು ಕೂಡ ನನಗೆ ಪಟ್ಟಿ ಕೊಡಲಿಲ್ಲ, ಅದಕ್ಕೆ ಇಲ್ಲಿರ್ತಕ್ಕಂಥ ಸೀನಿಯರ್ ಆಫೀಸರ್ಗಳು ಅಂದರೆ ನಾವು ಮಾತ್ರ, ನಾನೊಬ್ಬರು ಕುಲಪತಿಯಾಗಿ, ಒಬ್ಬರು ರಿಜಿಸ್ಟ್ರಾರ್ ಆಗಿ, ಒಬ್ಬರು ರಿಜಿಸ್ಟ್ರಾರ್ ಇವ್ಯಾಲ್ಯೂಯೇಷನ್ ಆಗಿ, ಒಬ್ಬರು CDC ಡೈರೆಕ್ಟ್ರು ಪ್ರೊಫೆಸರ್ ಶಿವಚಪ್ನವರು ಒಬ್ಬರು ಅವರೇ ಅಂತ. ಇಲ್ಲಿ ಅವ್ರ ಪತ್ರದಲ್ಲೇ ಹೇಳ್ತಾರೆ ಒಬ್ಬರು ಪರ್ಮನೆಂಟ್ ಫ್ಯಾಕಲ್ಟಿ ಇಲ್ಲ ಅಂತ ಇದ್ರೂ 11 ಜನ ಪರ್ಮನೆಂಟ್ ಪ್ರಾಧ್ಯಾಪಕರು ಅಷ್ಟೊತ್ತಿಗೆ ಮಂಡ್ಯ ಯೂನಿವರ್ಸಿಟಿಗೆ ಕೊಟ್ಟಿರ್ತದೆ ಸರ್ಕಾರ 2022 ಅವರನ್ನು ಇಲ್ಲೇ ಕೆಲಸ ಮಾಡಬೇಕು ಅಂತ. ಅವರಿದ್ದರೂ ಕೂಡ ನಮ್ಮಲ್ಲಿ ಯಾರೂ ಪರ್ಮನೆಂಟ್ ಫ್ಯಾಕಲ್ಟಿ ಇಲ್ಲ ಅಂತ ಡೀನ್ ಮಾಡಲಿಕ್ಕಾಗಲಿಲ್ಲ ಅಂತ ಹೇಳ್ತಾರೆ. ಆ 11 ಜನ ಪ್ರೊಫೆಸರ್ ಪಟ್ಟಿನಲ್ಲೇ ಪ್ರೊಫೆಸರ್ ಶಿವಚಿತ್ತಪ್ಪನವ್ರ ಹೆಸರನ್ನ ಅವರು CDC ಡೈರೆಕ್ಟರ್ ಕೆಲಸ ಮಾಡ್ತಾರೆ, ಇವರು ಭಾಳ ಸೀನಿಯರು ಅಂತೇಳಿ ಪತ್ರದಲ್ಲಿ ಬರೆದಿರ್ತಕ್ಕಂಥದ್ದನ್ನು ಕೂಡ ನಿಮಗೆ ನಾನು. ಎಂ ಪ್ರಕಾಶ್ ಅಂಬಾಳೆ ನಿರ್ದೇಶನದ ಕಾಲಘಟ್ಟ ಚಲನಚಿತ್ರವು ಜೂನ್ 28ರಂದು ರಾಜ್ಯಾದ್ಯಂತ ಪ್ರದರ್ಶನಗೊಳ್ಳಲಿದೆ ಎಂದು ಚಲನಚಿತ್ರದ ನಾಯಕಿ ಖುಷಿ ಹೇಳಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಚಿತ್ರವು ಹಳೆಯ ದಶಕದ ಅನಂತರದ ದಶಕಗಳ ಕಾಲದಲ್ಲಿನ ಬದಲಾವಣೆಗಳು ಮತ್ತು ಅನುಭವಗಳನ್ನು ತೆರೆದಿಡುವ ಚಿತ್ರವಾಗಿದೆ ಅಂತ ಹೇಳಿದರು. ಈ ಹಿಂದಿನ ಕಾಲದ ಜೀವನ ಶೈಲಿ, ಜವಾಬ್ದಾರಿ ಚಿತ್ರದಲ್ಲಿ ಕಟ್ಟಿಕೊಡಲಾಗಿದೆ. ಅಂತೆಯೇ ತದನಂತರದ ಪ್ರೀತಿ ಪ್ರೇಮದ ಆದಿ, ಬೇಜವಾಬ್ದಾರಿತರ ಕಾಲಘಟ್ಟದ ಜೀವನದ ನಡುವಿನ ವ್ಯತ್ಯಾಸಗಳನ್ನು ತಿಳಿಸಿಕೊಡಲಾಗಿದೆ. ಚಿತ್ರದಲ್ಲಿ ಅಭಿದಾಸ್, ಭವ್ಯ, ರಮೇಶ್ ಭಟ್, ಶೋಭರಾಜ್ ಸೇರಿದಂತೆ ಬೃಹತ್ ತಾರಾಗಣವಿದೆ ಅಂತ ಹೇಳಿದರು. ಏನಿದು ಟೈಟಲ್ ತುಂಬ ಚೆನ್ನಾಗಿದೆ ಅಂತಲೂ ಅನ್ನಿಸ್ಬೋದು, ಮತ್ತು ಜನಗಳಿಗೆ ಅನಿಸ್ಬೋದು ಏನು ಈ ಥರ ಇದೆ ಅಂತ. ಸೊ ಇದರಲ್ಲಿ ಆ್ಯಕ್ಚುಲಿ ಫಸ್ಟ್ ಹಾಫ್ ಕಂಪ್ಲೀಟ್ಲಿ 90s ಯಾವ ಥರ ಇತ್ತು ಜೀವನ ಆ ಥರ ಹೋಗುತ್ತೆ. ಸೊ ಹಳ್ಳಿ ಕತೆ ಥರ ಇದೆ. ಸೊ ಇದರಲ್ಲಿ ತುಂಬ ರೀತಿಯಾದ ಟ್ವಿಸ್ಟ್ ನೀವು ನೋಡ್ಬೋದು. ಸೊ ಫಸ್ಟ್ ಹಾಫ್ ಮತ್ತು ಸೆಕೆಂಡ್ ಹಾಫ್ ಟೋಟಲ್ ಬ್ಲೆಂಡ್ ಇದೆ. ಸೊ 90s ಮತ್ತು 20s ಬ್ಲೆಂಡ್ ತೊಗೊಂಡಿದ್ದೀವಿ ನಾವು. ಸೊ 90s ಜನಗಳು ಯಾವ ಥರ ಎದುರ್ಕೊತಾ ಇದ್ರು, ತಂದೆ ತಾಯಿನ ಯಾವ ಥರ ಗೌರವದಿಂದ ನೋಡ್ತಾ ಇದ್ರು, ಆ್ಯಂಡ್ ಇವಾಗ ಕಾಲೇಜ್ಗಳಲ್ಲಾಗಿರ್ಬೋದು, ಸ್ಕೂಲ್ಗಳಲ್ಲಿ ಮೇಸ್ಟ್ರುಗಳಿಗೆ ಎಷ್ಟು ಎದುರ್ಕೊತಾ ಇದ್ರು ಅಂತ. ಸೊ ಸೆಕೆಂಡ್ ಹಾಫ್ ಬಂದ್ಬಿಟ್ಟು ಕಂಪ್ಲೀಟ್ಲಿ 20s ಹೋಗುತ್ತೆ. ಸೊ ಅದರಲ್ಲಿ ನಾನು ಸೆಕೆಂಡ್ ಲೀಡ್ ಮಾಡಿರೋದು. ಸೊ 20s ಯಾವ ಥರ ಪ್ಲೇ ಆಗುತ್ತೋ ಆ ಕ್ಯಾರೆಕ್ಟರ್ ನಾನು ಮಾಡಿದ್ದೀನಿ. ಸೊ ಒಂದು ಪ್ರೀತಿ ಮಾಡ್ತಾನೆ, ಜನಗಳು ಹೆಂಗೆ ಅಂದರೆ ಒಂದು ಪ್ರೀತಿ ಮಾಡಬೇಕಾದ್ರೆ ಇಂಪ್ರೆಸ್ ಹೆಂಗೆ ಮಾಡ್ತಾರೆ. ಸೊ ಪ್ರೀತಿಗೆ ಬಿದ್ದಿದ ತಕ್ಷಣ ಒಬ್ಬರನ್ನ ಇರ್ಕೊಂಡೆ ಇನ್ನೊಂದಷ್ಟು ಜನನ ಮೇಂಟೈನ್ ಮಾಡ್ಕೊಂಡು ಹೋಗ್ತಾರೆ. ಸೊ ಜನಗಳಿಗೆ ಭಯ ಇಲ್ಲ, ತಂದೆ ತಾಯಿ ಗೌರವ ಕೊಡಲ್ಲ, ಯಾರನ್ನ ಕಂಡ್ರೂ ಭಯ ಇಲ್ಲ ಅನ್ನೋ ಒಂದು ಬ್ಲೆಂಡನ್ನು ತೋರಿಸಿದ್ದಾರೆ. ಸೊ ಫಸ್ಟ್ ಹಾಫ್ ಸೆಕೆಂಡ್ ಹಾಫ್ ಟೋಟಲ್ ಚೇಂಜಸ್ ಇದೆ. ಸೊ ನೀವು ನೋಡಿದ ತಕ್ಷಣ ಪ್ರತಿಯೊಬ್ಬರು
ಇವಾಗಿನ ಯಂಗ್ಸ್ಟರ್ಸ್ ನೋಡಿದ ತಕ್ಷಣ ಅವ್ರಿಗೆ ಅನಿಸುತ್ತೆ ಹೌದು ಹಿಂದೆ ಈ ಥರ ಇತ್ತು, ಇವಾಗ ಎಷ್ಟು ಬದಲಾವಣೆ ಆಗಿದೆ, ಹಿಂದೆ ಇದ್ದಿದ್ದ ಕಾಲನೇ ಇವಾಗಲೂ ಫಾಲೋ ಮಾಡ್ಕೊಂಡು ಬಂದರೆ ಎಷ್ಟು ಚೆನ್ನಾಗಿರುತ್ತೆ, ಸಮಾಜ ಎಷ್ಟು ಚೇಂಜ್ ಆಗಿದೆ, ಆಮೇಲೆ ಸೋಷಿಯಲ್ ಮೀಡಿಯಾದಿಂದ ಎಷ್ಟು ಹಾಳಾಗಿದೆ ಅಂತ ಒಂದು ಬ್ಲೆಂಡ್ನ ಇಟ್ಕೊಂಡು ಕತೆ ಮಾಡಿದ್ದಾರೆ. ಆ್ಯಕ್ಚುಲಿ ನಮ್ಮ ಡೈರೆಕ್ಟರ್ ಒಂದೇ ಇದರಲ್ಲೇ ಮಾಡ್ಬೋದಾಗಿತ್ತು, ಬಟ್ ಅವರು ಎರೆದು ಟ್ವಿಸ್ಟ್ ನಾನು ಒಂದು ಬ್ಲೆಂಡಾಗೆ ಚೇಂಜಸ್ ತೋರಿಸಿದ್ದಾರೆ. ಆ್ಯಂಡ್ ಇದರಲ್ಲಿ ಹಳ್ಳಿ ಇದರಲ್ಲೂ ತುಂಬ ಚೆನ್ನಾಗಿ ತೋರಿಸಿದ್ದಾರೆ. ಆ್ಯಂಡ್ 20s ಯಾವ ಥರ ಇದೆ ಅದನ್ನು ಚೆನ್ನಾಗಿ ತೋರಿಸಿದ್ದಾರೆ. ಸೊ ಅವ್ರು ಆ್ಯಕ್ಚುಲಿ ಇವಾಗ ಬರೋಕ್ಕೆ ಆಗಿರಲಿಲ್ಲ, ಇಲ್ಲಾಂದಿದ್ರೆ ಅವರು ಖಂಡಿತ ಬರ್ತಾಯಿದ್ರು, ನಮ್ಮ ಜೊತೆ ಇರ್ತಾಯಿದ್ರು. ಸೊ ಇನ್ನು ನಮ್ಮ ಪ್ರೊಡ್ಯೂಸರ್ ಚಿಕ್ಕೇಗೌಡರವರು, ಸೊ ಒಬ್ಬರು ಪ್ರೊಡ್ಯೂಸರ್ ಸಿಗಬೇಕಂದ್ರೆ ತುಂಬ ಕಷ್ಟ ನಮಗೆ. ಸೊ ಅಂಥದ್ರಲ್ಲಿ ಇವಾಗ ರಿಲೀಸಿಗೆ ನಿಂತಿದೆ, ಇಲ್ಲಿವರೆಗೂ ಅವ್ರು ಕೈಗೂರಿಸ್ಕೊಂಡು ಇಲ್ಲಿವರೆಗೂ ಏನೆಲ್ಲ ಸಪೋರ್ಟ್ ಬೇಕೋ ಎಲ್ಲನೂ ಮಾಡ್ಕೊತಿದ್ದಾರೆ. ಸೊ ಇಂಥ ಪ್ರೊಡ್ಯೂಸರ್ಗಳು ಇನ್ನೊಂದಷ್ಟು ಜನ ಬರಲಿ ಅಂತ ಕೇಳ್ಕೊತೀನಿ ನಾನು. ಆ್ಯಂಡ್ ಇವಾಗ ನಾಳಿದ್ದು 19ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾಯಿದೆ. ಸೊ ಎಲ್ಲರೂ ಬನ್ನಿ, ಸಿನಿಮಾನ ನೋಡಿ, ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಬೇಕು. ಬಿಕಾಸ್ ನಮ್ಮಂಥ ಕಲಾವಿದರು ಬೆಳಿಬೇಕು ಅಂದರೆ ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ನಿರ್ಮಾಪಕ ಡಿ ಸಿ ಚಿಕ್ಕೇಗೌಡ ಮಾತನಾಡಿ, ರಾಜ್ಯಾದ್ಯಂತ ಅನೇಕ ಕಡೆಗಳಲ್ಲಿ ಚಿತ್ರ ಬಿಡುಗಡೆಯಾಗಲಿದ್ದು ಚಿತ್ರಮಂದಿರಗಳಲ್ಲಿ ಪ್ರದರ್ಶನಗೊಳ್ಳಲಿದೆ. ಚಿತ್ರವು 2 ಕೋಟಿಗೂ ಹೆಚ್ಚು ಖರ್ಚಿನಲ್ಲಿ ಪ್ರಯಾಣ ಮಾಡಿದ್ದು ಮೈಸೂರು, ನಂಜನಗೂಡು, ಶ್ರೀರಂಗಪಟ್ಟಣ ಸೇರಿದಂತೆ ವಿವಿಧ ಭಾಗಗಳಲ್ಲಿ ಚಿತ್ರೀಕರಣ ಮಾಡಲಾಗಿದೆ ಅಂತ ಹೇಳಿದರು. ಸಿನಿಮಾ ಇದೆ, ಕಾಲಘಟ್ಟ ಅಂತ ಚೆನ್ನಾಗಿದೆ ಸರ್, ಮಾಡೋಣ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಒಪ್ಕೊಂಡು ಸ್ಟೋರಿ ಎಲ್ಲ ಹೇಳಿದ್ರು, ಚೆನ್ನಾಗಿತ್ತು. ಆಮೇಲೆ ಸ್ಟೋರಿ ಚೆನ್ನಾಗಿ ಹೇಳಿದ್ರು. ಆಮೇಲೆ ಆಯಿತು ಅಂದ್ಬಿಟ್ಟು ಸ್ಟಾರ್ಟ್ ಮಾಡ್ದೋ. ಮತ್ತು ಇದು ಆರ್ಟಿಸ್ಟ್ಗಳೆಲ್ಲ ನಾವೇ ಯಾರ್ಯಾರು ಬೇಕು ಎಲ್ಲ ಆಯ್ಕೆ ಮಾಡ್ಕೊಂಡು ಹಿಂದಿನ ಕಾಲಘಟ್ಟಕ್ಕೂ ಈಗಿನ ಕಾಲಘಟ್ಟಕ್ಕೂ ಏನು ವ್ಯತ್ಯಾಸ ಇದೆ ಅಂತ ತಿಳಿದ. ಮತ್ತು ಆವಾಗಿನ ಕಾಲದಲ್ಲಿ ತಾಯಿದಿರು ಬೇಗ ಸತ್ತೋಗ್ಬಿಡ್ತಿದ್ರು. ಆವಾಗ ತಾಯಿಲೇದ್ರೆ ಏನು ಕಷ್ಟಪಡ್ತಾರೆ ತಂದೆದಿರು ಅನ್ನೋದು. ಮತ್ತು ಇವಾಗಿನ ಕಾಲದ ಘಟ್ಟದಲ್ಲಿ ಅಪ್ಪದಿರು ಬೇಗ ಇದಾಗ್ಬಿಡ್ತಾರೆ. ಅವರು ತಂದೆ ಇಲ್ಲದ್ರೆ ತಾಯಿದಿರು ಏನು ಕಷ್ಟಪಡ್ತಾರೆ ಅನ್ನೋದು ಈ ಫಿಲಮಲ್ಲಿ ಒಂದು ಅರ್ಥಪೂರ್ಣವಾದ ಕತೆ ಇದೆ, ಚೆನ್ನಾಗಿದೆ, ಹಳ್ಳಿ ಸ್ಟೋರಿ. ಮತ್ತು ಗೊರವೂರು ಅಂದ್ಬಿಟ್ಟಿದೆ, ಅದು ನಮ್ಮ ಡೈರೆಕ್ಟ್ರು. ಗೊರವೂರು ಅಂದರೆ ಈ ನಂಜನಗೂಡು ಮತ್ತು ನಗರ ಸೈಡಲ್ಲೆಲ್ಲ ಗೊಡಬಡೆ ಅಂತ ಒಂದು ಇದೆ ಕಾನ್ಸೆಪ್ಟ್ ತಗೊಂಡು ಮಾಡಿದ್ದಾರೆ, ಚೆನ್ನಾಗಿದೆ. ಮತ್ತು ಚೆನ್ನಾಗೆಲ್ಲ ಆ್ಯಕ್ಟಿಂಗ್ ಮಾಡಿದ್ದಾರೆ. ಅಭಿದಾಸ್ ಅಂತ ನಂದಗೋಕುಲ ಧಾರಾವಾಹಿನಲ್ಲಿ ಫೇಮಸ್ ಹೋಗಿ ಒಂದು ಸ್ವಲ್ಪ ಹೆಸರು ಮಾಡಿದ್ದಾರೆ, ಅವ್ರನ್ನ ಹೀರೋ ಹಾಕೊಂಡು ಮಾಡಿದ್ದೀವಿ. ಮತ್ತು ಭವ್ಯ ಮೇಡಮ್ ಅವರು, ರಮೇಶ್ ಭಟ್ ಅವರು ಮತ್ತು ಶೋಭರಾಜ್ ಅವರು ಇದಕ್ಕೆಲ್ಲ ಸಾಥ್ ಕೊಟ್ಟು ಚೆನ್ನಾಗಿ ಒಂದು ನಿರೂಪಣೆಯನ್ನು ಮಾಡಿ ಒಂದು ಫಿಲಮ್ನ ಮಾಡಿಕೊಟ್ಟಿದ್ದಾರೆ. ಅವ್ರಿಗೆಲ್ಲ ಧನ್ಯವಾದ ಹೇಳ್ತೀನಿ. ಮತ್ತು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಸಿನಿಮಾ ನೋಡಿ ನಮ್ಮಂಥರ ಹೊಸೊಬ್ಬರನ್ನ ಬೆಳೆಸಬೇಕು, ಹೊಸ ಪ್ರತಿಭೆ. ಗೋಷ್ಠಿಯಲ್ಲಿ ಟಿ.ಎಂ. ಪ್ರಕಾಶ್ ಇದ್ದರು. ಚಾಕುವಿನಿಂದ ಇರಿದು ವ್ಯಕ್ತಿಯೊಬ್ಬನನ್ನು ಹತ್ಯೆಗೈದಿರುವ ದುಷ್ಕರ್ಮಿಗಳು ಬೈಕ್ನಲ್ಲಿ ಮೃತನ ಶವವನ್ನು ಸಾಗಿಸುವ ವೇಳೆ ಸಾರ್ವಜನಿಕರ ಕೈಗೆ ಸಿಕ್ಕಿಬಿದ್ದಿರುವ ಘಟನೆ ಮಳವಳ್ಳಿ ತಾಲೂಕಿನ ಭೀಮನಹಳ್ಳಿ ಗ್ರಾಮದಲ್ಲಿ ಜರುಗಿದೆ. ಗ್ರಾಮದ ವಾಸಿ ಮರಿಯಯ್ಯ ಎಂಬುವರ ಮಗನಾದ 34 ವರ್ಷದ ಮಹೇಶ್ ಎಂಬಾತನೇ ಕೊಲೆಗೀಡಾಗಿರುವ ವ್ಯಕ್ತಿಯಾಗಿದ್ದು, ತಡರಾತ್ರಿ 9 ಮೀಟರ್ ಸಮಯದಲ್ಲಿ ಘಟನೆ ಜರುಗಿದೆ. ರಾತ್ರಿ ತನ್ನ ತಂಗಿ ಮನೆಯಲ್ಲಿ ಊಟ ಮಾಡುತ್ತಿದ್ದ ಮಹೇಶನನ್ನು ರಾಮನಾಥ ಮೂಳೆ ಗ್ರಾಮದ ರಾಜೇಶ್ ಎಂಬಾತ ಫೋನ್ ಮಾಡಿ ಮಹೇಶನನ್ನು ಗ್ರಾಮದ ಮಾರಿಗುಡಿ ಹತ್ತಿರ ಕರೆಸಿಕೊಂಡಿದ್ದು, ಅಲ್ಲಿಂದ ಗ್ರಾಮದ ಹೊರವಲಯಕ್ಕೆ ಕರೆದೊಯ್ದು ಯಾವುದೋ ವಯಸ್ಸಿಲ್ಲದ ನಿಲೆಯಲ್ಲಿ ರಾಜೇಶ್ ಮತ್ತು ಇತರರು ಸೇರಿ ಮಹೇಶನ ಮೇಲೆ ಹಲ್ಲೆ ನಡೆಸಿ ಜೊತೆಗೆ ಚಾಕುವಿನಿಂದ ಕರೆ ಮಾಡಿದ್ದಾರೆ ಅಂತ ಮೃತನ ಸಹೋದರಿ ರತ್ನಮ್ಮ ಪೊಲೀಸರಿಗೆ ನೀಡಿರುವ ದೂರಿನಲ್ಲಿ ತಿಳಿಸಿದ್ದಾರೆ. ನಂತರ ರಾತ್ರಿ 11 ಗಂಟೆಯ ಸಮಯದಲ್ಲಿ ಮೃತನನ್ನು ಇಬ್ಬರು ಆರೋಪಿಗಳು ಬೈಕ್ನಲ್ಲಿ ಕೂರಿಸಿಕೊಂಡು ಮಳವಳ್ಳಿ ಪಟ್ಟಣದಿಂದ ಕೊಳ್ಳೇಗಾಲ ರಸ್ತೆ ಕಡೆಗೆ ಸಾಗಿಸುವಾಗ ಕೆಬಿ ಕಚೇರಿ ಬಳಿ ಬೈಕ್ ಆಫ್ ಆಗಿದ್ದು ಮಧ್ಯೆ ಕೊಡುತ್ತಿದ್ದ ವ್ಯಕ್ತಿ ರಕ್ತಸಿಕ್ತವಾಗಿ ಕಂಡು ಕೆಲ ಯುವಕರು ಪ್ರಶ್ನಿಸಿದ್ದಾರೆ. ಆಸ್ಪತ್ರೆಗೆ ಕರೆತಂದಿದ್ದು ಗಾಯಾಳುವನ್ನು ಪರೀಕ್ಷೆ ಮಾಡಿದ ವೈದ್ಯರು ಈತ ಈಗಾಗಲೇ ಮೃತಪಟ್ಟಿದ್ದಾನೆ ಅಂತ ಖಚಿತಪಡಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ ಮೇರೆಗೆ ಸ್ಥಳಕ್ಕೆ ಆಗಮಿಸಿದ ಪೊಲೀಸರು ಆರೋಪಿಗಳನ್ನು ವಶಕ್ಕೆ ಪಡೆದಿದ್ದಾರೆ. ಸುದ್ದಿ ತಿಳಿದುಕೊಳ್ಳದೆ ಸ್ಥಳಕ್ಕೆ ಆಗಮಿಸಿದ ಮಂಡ್ಯ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾರಾಣಿ, ಡಿವೈಎಸ್ಪಿ ಯಶವಂತ್ ಕುಮಾರ್, ಸಿಪಿಐ ಶ್ರೀಧರ್, ಕಿರ್ಗಾವಲು ರವಿಕುಮಾರ್ ಘಟನೆಯ ಪರಿಶೀಲನೆ ಮಾಡಿದರು. ತಂಬಾಕು ಸೇವನೆಯು ಯುವಜನತೆಯ ದೈಹಿಕ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ತೀವ್ರವಾದ ದುಷ್ಪರಿಣಾಮ ಬೀರುತ್ತದೆ. ಯುವ ವಯಸ್ಸಿನಲ್ಲಿ ಯುವಜನರು ತಂಬಾಕು ಸೇವನೆಯ ದುಶ್ಚಟಗಳಿಗೆ ಬಲಿಯಾಗುತ್ತಿದ್ದಾರೆ ಎಂದು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಆನಂದ್ ಹೇಳಿದರು. ಜಿಲ್ಲಾ ಪೊಲೀಸ್ ಪರೇಡ್ ಮೈದಾನದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆ ಮತ್ತು ಅದರ ಕಾರ್ಯಕ್ರಮದ ಅಧ್ಯಕ್ಷತೆ ಮಾತನಾಡಿದರು. ತಂಬಾಕು ಸೇವನೆಯಿಂದ ಯುವಜನರಲ್ಲಿ ಶ್ವಾಸಕೋಶದ ತೊಂದರೆ, ಅಸ್ತಮಾ, ಬ್ರಾಂಕೈಟಿಸ್ ಸೇರಿದಂತೆ ಅನೇಕ ಕಾಯಿಲೆಗಳು ಬರ್ತಿದ್ದಾವೆ ಅಂತ ಹೇಳಿದರು.
ಶ್ರೀರಂಗಪಟ್ಟಣ ಸರ್ಕಾರಿ ಆಸ್ಪತ್ರೆಯ ದಂತವೈದ್ಯರಾದಂತಹ ಸ್ಮಿತಾ ಮಾತನಾಡಿ, ತಂಬಾಕು ಸೇವನೆ ಮಾಡುವುದರಿಂದ ದೇಹದ ಪ್ರತಿಯೊಂದು ಅಂಗದ ಮೇಲೆ ಗಂಭೀರ ಪರಿಣಾಮ ಬೀರುತ್ತದೆ ಅಂತ ಅವರು ಹೇಳಿದರು. ಯಾಕೆ ಹೇಳ್ತೇವೆ ಅಂದ್ರೆ, ಏಡಿ ಅಂತ ಹೇಳಿದ್ರೆ ನಾವು ಈ ಕ್ಯಾನ್ಸರ್ ಯಾವ ಜೀವಕೋಶಕ್ಕೆ ಸಾಗುತ್ತೆ ಅದನ್ನಲ್ಲದೆ ಸುತ್ತಮುತ್ತಲಿನ ಅಂಗಗಳನ್ನು ಕೈ ಚಾಚಿ ಅದು ಆವರಿಸಿಕೊಳ್ಳೋದ್ರಿಂದ ಇದನ್ನು ನಾವು ಏಡಿ ಕಾಯಿಲೆ ಅಂತ ಕೂಡ ಹೇಳ್ತೇವೆ. ಆ ಅಂಗ ಅಲ್ಲದೆ ಸುತ್ತಮುತ್ತಲಿನ ಅಂಗ ಅಲ್ಲದೆ ವಿವಿಧ ಬೇರೆ ಅಂಗಗಳಿಗೂ ಹರಡುತ್ತೆ ಕೂಡ. ಹಾಗಾಗಿ ಇದನ್ನು ನಾವು ಏಡಿ ಕಾಯಿಲೆ ಅಥವಾ ಅರ್ಬುದ ಕಾಯಿಲೆ ಅಂತ ಹೇಳ್ತೇವೆ. ಇದಕ್ಕೆ ಬಾಯಿ ಕ್ಯಾನ್ಸರ್ಗೆ ಪ್ರಮುಖ ಕಾರಣ 99% ಕಾರಣ ತಂಬಾಕು ಸೇವನೆ. ಅದು ಹೊಗೆಯ ರೂಪದಲ್ಲಿ ಇರ್ಬೋದು ಅಥವಾ ಹೊಗೆಯಲ್ಲಿ ಅಲಿಯುವ ರೂಪದಲ್ಲಿ, ನಶೆ ರೂಪದಲ್ಲಿ ಬಳಸಿದ್ರು ಕೂಡ ಬರುವಂಥದ್ದು. ಒಂದೆರಡು ದಿನದಲ್ಲಿ ಇದು ಬರುವಂಥದ್ದಲ್ಲ. ವರ್ಷಾನುಗಟ್ಟಲೆ ನೀವು ಅಭ್ಯಾಸಕ್ಕೆ ಬಲಿಯಾಗಿದ್ರೆ 2 ತಿಂಗಳು 3 ತಿಂಗಳು ಆದ ನಂತರ ನಿಮ್ಮ ಬಾಯಲ್ಲಿ ಬಿಳಿ ಮಚ್ಚೆ ಇರಬಹುದು, ಅದನ್ನು ನಾವು ಲ್ಯೂಕೋಪ್ಲೇಕಿಯಾ ಅಂತ ಹೇಳ್ತೇವೆ, ಅಥವಾ ಕೆಂಪು ಮಚ್ಚೆಗಳಿರ್ಬೋದು, ಅದನ್ನು ನಾವು ಎಂಟ್ರೋಪ್ಲೇಕಿಯಾ ಅಂತ ಹೇಳ್ತೇವೆ, ಆಂಗ್ಯುಲರ್ ಆಕ್ಟಿನಿಕ್ ಕೀಲೈಟಿಸ್ ಅಂತ ಹೇಳ್ತೇವೆ. ಇವೆಲ್ಲ ರೋಗ ಲಕ್ಷಣಗಳು ಗಂಟಿನ ರೂಪದಲ್ಲಿರ್ಬೋದು, ಬೆಳವಣಿಗೆಯ ರೂಪದಲ್ಲಿರ್ಬೋದು, ಪ್ಯಾಚ್ಗಳ ರೂಪದಲ್ಲಿರ್ಬೋದು, ಮಚ್ಚೆಯ ರೂಪದಲ್ಲಿರ್ಬೋದು, ಒಸಡಿನ ರಕ್ತಸ್ರಾವದ ಮೂಲಕ ಇರ್ಬೋದು, ನಿಮ್ಮ ಬಾಯಲ್ಲಿ ಕಾಣಿಸ್ಕೊಳ್ಳುತ್ತೆ. ಅದಾದ ನಂತರ ಅದು ಮುಂದಿನ ಹಂತಕ್ಕೆ ಹೋಗುತ್ತೆ. ಈಗ ನಾನು ಏನೆಲ್ಲ ರೋಗ ಲಕ್ಷಣಗಳನ್ನು ಹೇಳಿದೆ ಅದನ್ನು ನಾವು ಸಂಭಾವ್ಯ ಕ್ಯಾನ್ಸರ್ ಕಾರಕ ರೋಗಗಳು ಅಂತ ಹೇಳ್ತೇವೆ. ಈ ಆರಂಭಿಕ ಹಂತದಲ್ಲಿ ನೀವು ಅದನ್ನು ಗುರುತಿಸ್ಕೊಂಡು ಚಿಕಿತ್ಸೆಯನ್ನು ತಗೊಂಡ್ರೆ ಏನು ತೊಂದರೆ ಇಲ್ಲ. ನೀವು ಅವಾಗ ನಿರ್ಲಕ್ಷ್ಯವನ್ನು ಮಾಡಿ ಅದು 3ನೇ ಹಂತಕ್ಕೆ 4ನೇ ಹಂತಕ್ಕೆ ಉಲ್ಬಣಿಸುವಂತೆ ಮಾಡಿದ್ರೆ ಆಗ ಚಿಕಿತ್ಸೆ ಕೊಡಲಿಕ್ಕೂ ಕಷ್ಟ, ಜೊತೆಗೆ ಗುಣಮಟ್ಟದ ಜೀವನ ಅಂತ ನಾವೇನು ಹೇಳ್ತೀವಿ, ಕ್ವಾಲಿಟಿ ಆಫ್ ಲೈಫ್ ಕೂಡ ಕಡಿಮೆ ಆಗುತ್ತೆ. ನೀವು ಸರಿಯಾದನ್ನ ಊಟ ಮಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಏನು ಪ್ರಯೋಜನ, ಮಾತಾಡ್ಲಿಕ್ಕೆ ಆಗಲಿಲ್ಲ ಅಂದರೆ ಏನು ಪ್ರಯೋಜನ? ಯಾಕೆಂದರೆ 3ನೇ ಹಂತ 4ನೇ ಹಂತದ ಕ್ಯಾನ್ಸರಲ್ಲಿ ಯಾವ ಭಾಗಕ್ಕೆ ಕ್ಯಾನ್ಸರ್ ಅಂಟ್ಕೊಂಡಿರುತ್ತೆ ಅದನ್ನು ನಾವು ಶಸ್ತ್ರಚಿಕಿತ್ಸೆಯ ಮೂಲಕ ತೆಗೆದು ಹಾಕ್ತೀವಿ. ಅದು ನಾಲ್ಗೆ ಇರ್ಬೋದು. ಕಾರ್ಯಕ್ರಮದಲ್ಲಿ ಅಪರ ಪೊಲೀಸ್ ವರಿಷ್ಠಾಧಿಕಾರಿ ತಿಮ್ಮಯ್ಯ, ಜಿಲ್ಲಾ ನೋಡಲ್ ಅಧಿಕಾರಿಗಳಾದ ಇಂದ್ರಾಣಿ, ಜಿಲ್ಲಾ ಆಸ್ಪತ್ರೆ ಹಿರಿಯ ದಂತವೈದ್ಯಾಧಿಕಾರಿಗಳಾದ ಡಾಕ್ಟರ್ ಅರುಣಾನಂದ ಹಾಗೂ ತಿಮ್ಮರಾಜು ಇದ್ದರು. ಮಂಡ್ಯ ತಾಲೂಕಿನ ಹಳೆಬೂದೂರು ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ 20 ವರ್ಷ ಪ್ರಯೋಗಾಲಯ ತಂತ್ರಜ್ಞನಾಗಿ ಸೇವೆ ಸಲ್ಲಿಸಿ ವರ್ಗಾವಣೆಗೊಂಡಿರುವ ಗ್ರಾಮದ ಸುಪುತ್ರಿ ಕೆ ಮಮತಾ ಅವರನ್ನು ಗ್ರಾಮದ ಆರೋಗ್ಯ ಕೇಂದ್ರದಲ್ಲಿ ಗ್ರಾಮಸ್ಥರು ಮತ್ತು ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಅಭಿನಂದಿಸಿದರು. ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಎಲ್ಲರ ಒಂದಾಗೂ ಟ್ರಸ್ಟ್ನ ಅಧ್ಯಕ್ಷರಾದ ವಿನಯ್ ಕುಮಾರ್, ಶ್ರೇಷ್ಠವಾದ ಮಾನವ ಸೇವೆಯ ವೈದ್ಯಕೀಯ ರಂಗದಲ್ಲಿ ಮಮತಾ ಅವರ ಕರ್ತವ್ಯ ಶ್ರೇಷ್ಠ ಮತ್ತು ಜನನೂರಾಗಿದೆ ಅಂತ ಹೇಳಿದರು. ಮೇಡಮ್ ಅವರು ಕೇಳ್ಕೊಂಡ್ಬರ್ತಾರೆ, 20 ವರ್ಷದಿಂದ ಇಲ್ಲಿ ಅವರು ಕೆಲಸ ಮಾಡ್ತಾರೆ. ಮತ್ತು ಇದು ತವರು, ಇವತ್ತು ತವರನ್ನ ತೊರೆದು ಇನ್ನೊಂದು ಜಾಗಕ್ಕೆ ಹೋಗೋಷ್ಟು ಹೆಣ್ಮಕ್ಳು ಹೇಗೆ ಮದುವೆ ಮಾಡ್ಕೊಂಡು ಹೋಗ್ಬೇಕಾದ್ರೆ ಎಷ್ಟು ಫೀಲಿಂಗ್ ಇರ್ತದೋ ಮೋಸ್ಟ್ಲಿ ಮೇಡಮ್ ಇವತ್ತು ಅದೇ ಥರ ಫೀಲಿಂಗ್ ಆಗ್ತಾ ಇರ್ತದೆ. ಯಾಕಂದರೆ 20 ವರ್ಷದಿಂದ ಪ್ರತಿದಿನ ಬೆಳಗ್ಗೆ ಅವರು ಸ್ಕೂಲ್ಗಳೋ ಕಾರುಗಳೋ ಬೆಳಗ್ಗೆ ಕರೆಕ್ಟಾಗಿ ಇಲ್ಲಿ ಜನರನ್ನೆಲ್ಲ ಮಾತಾಡಿಸಿ ಇಲ್ಲಿಯೇ ತಿರುಗಿ ಮಾತಾಡ್ತೀವಿ. ಆಮೇಲೆ ಸಾಯಂಕಾಲ ಹೋಗೋದ್ರಿಂದ ಇದು ರೋಟೀನ್ ಆಗ್ಬಿಟ್ಟಿರ್ತದೆ ಮನುಷ್ಯನಿಗೆ. ನಾವೇನು ಮಾಡ್ತಿರ್ತೀವಿ ಅದು ಒಂದು 21 ದಿನ ಯಾವ್ದಾರು ಒಂದನ್ನು ನಾವು ಫಾಲೋ ಮಾಡ್ತಾ ಇದ್ರೆ ಸ್ಟಾರ್ಟಿಂಗ್ ಕಷ್ಟ ಆಗ್ತದೆ, ಅದು ಅಭ್ಯಾಸ ಆಗ್ಬಿಡ್ತದೆ. ಅದು 21 ತಿಂಗಳು ಅದನ್ನು ಮೀರಿದ ಮೇಲೆ ಅದು ನಮ್ಮ ರಕ್ತದಲ್ಲಿ ಹೋಗ್ತದೆ. ಆ ಕಾರಣಕ್ಕೋಸ್ಕರ ಮೇಡಮ್ಗೆ ಮೋಸ್ಟ್ ಪ್ರಾಬ್ಲಿ ಇನ್ನೊಂದು 15 ದಿವಸ 20 ದಿವಸ ಅದು ಬೇಜಾರಂತ ಇದ್ದೇ ಇರ್ತದೆ. ಅದು ನಿಮಗೂ ಅವ್ರನ್ನ ಮಿಸ್ ಮಾಡ್ಬೋದಾದ್ರೆ ಅಥವಾ ಅವ್ರಿಗೂ ನಿನ್ನ ಮಿಸ್ ಮಾಡ್ಬೋದಾದ್ರೆ ಇನ್ನೂ ಫೀಲ್ ಆಗ್ತದೆ. ನಾನು ಅವಾಗ ಹೇಳ್ತೀನಿ, ಇಬ್ಬರು ಸ್ಪರ್ಶ ನಮ್ಮನ್ನು ನಿಜವಾಗ್ಲೂ ಯಾವಾಗಲೂ ಸಂತೋಷ ಕೊಡ್ತದೆ. ಒಂದು ತಾಯಿಯ ಸ್ಪರ್ಶ, ತಾಯಿ ಅಳುತ್ತಾರ ಮಗುನ ಜಸ್ಟ್ ಸ್ಪರ್ಶ ಮಾಡೋದು ಸಾಕು. ತಾಯಿಯ ಶಾಖ ಮಗುಗೆ ಹೆಚ್ಚಾಗಿದೆ, ನನ್ನ ತಾಯಿನೇ ನನ್ನ ಅಪ್ಕೊಂಡು ಅಂತ ಸದ್ದಿರಿಸ್ತೀನಿ. ಹಂಗೆ ವೈದ್ಯರ ಮತ್ತು ನರ್ಸ್ ವೈದ್ಯಾಧಿಕಾರಿ ಡಾಕ್ಟರ್ ಶರಚಂದ್ರ ಮಾತನಾಡಿ, ಉತ್ತಮ ಸಿಬ್ಬಂದಿಯಾಗಿ ರೋಗಿಗಳಿಗೆ ಜನಸ್ನೇಹಿ ಚಿಕಿತ್ಸೆಗೆ ಸಹಕರಿಸಿದ ಮಮತಾ ಅವರ ಸೇವೆ ಸಾಗಲಿ ಅಂತ ಹೇಳಿದರು. ಅಷ್ಟು ಒಳ್ಳೆಯದರಲ್ಲಿ ಅಷ್ಟು ನೀಟಾಗಿ ಕೆಲಸಗಳನ್ನು ಅಷ್ಟೇ ರೆಕಾರ್ಡ್ಸ್ಗಳಾಗಲಿ, ಆಮೇಲೆ ಬರೋ ಜನಗಳ ಹತ್ರ ಆಮೇಲೆ ನೆಕ್ಸ್ಟ್ ಡಾಕ್ಟ್ರ್ ಬಿಟ್ಟರೆ ಜಾಸ್ತಿ ರೋಗಿಗಳು ಜನಗಳು ತೋರಿಸ್ಕೊಂಡು ನೆಕ್ಸ್ಟ್ ಕಾಂಟ್ಯಾಕ್ಟ್ ಆಗಿದ್ರೆ ನಮ್ಮ ಡಾಕ್ಟರ್ ಟೆಕ್ನಿಷಿಯನ್ ಸೊ ಅವ್ರಗಳ ಜೊತೆಲಿ ಎಲ್ಲ ಜೊತೆನೂ ಸೌಜನ್ಯವಾಗಿ ನಡವಳಿಕೆ ನೋಡಿಕೊಂಡು ಅವ್ರಿಗೂ ಕಷ್ಟಗಳನ್ನು ವಿಚಾರಿಸ್ಕೊಂಡು ಬ್ಲಡ್ ಟೆಸ್ಟ್ಗಳೆಲ್ಲ ಮಾಡಿಕೊಟ್ಟು ಅವ್ರ ರಿಪೋರ್ಟ್ಗಳು ಏನೋ ಸಮಸ್ಯೆ ಇರೋದನ್ನ ನಯವಾಗಿ ಹೇಳಿ ಈ ಥರ ಆಗ್ತಿದೆ ಅಂತೇಳಿ ಅವರಲ್ಲೇ ಅರ್ಧ ಕೌನ್ಸಿಲಿಂಗ್ ಮಾಡಿ ಕಳಿಸ್ತೀವಿ. ಏನೂ ಆಗೋದಿಲ್ಲ, ಸರಿ ಇನ್ನೊಂದೆಲ್ಲ ಅವರಿಗೆ ಊರವ್ರ ಜನಗಳಿಗೆ ಹೇಳಿ
ಅತ್ಯುತ್ತಮವಾಗಿ ಸೇವೆಯನ್ನು ನಮ್ಮ ಹಳೇಬೀಡು ಆಸ್ಪತ್ರೆಯಲ್ಲಿ ಇದುವರೆಗೂ ಮಾಡಿದ್ದಾರೆ. ಈಗ ಮೊನ್ನೆ ಹೋದ ವಾರ ಕೌನ್ಸಿಲಿಂಗ್ ಮೂಲಕ ಅವರಿಗೆ ಬಿ ಹೊಸೂರು ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಲ್ಲೂ ಅಲ್ಲಿಗೆ ವರ್ಗಾವಣೆ ಆಗಿರ್ತಾರೆ. ಈ ಸಂದರ್ಭದಲ್ಲಿ ತಂತ್ರಜ್ಞರಾದ ಮಮತಾ ಅವರ ಪತಿ ಸಿದ್ದೇಗೌಡ ಅವರನ್ನು ಅಭಿನಂದಿಸಲಾಯಿತು. ವೇದಿಕೆಯಲ್ಲಿ ಪುಟ್ಟಸ್ವಾಮಿ, ಅಪ್ಪಾಜಿ, ಕೆಂಪಯ್ಯ, ಕೃಷ್ಣ, ಅಂಕಪ್ಪ, ಕೀರ್ತಿಕುಮಾರ್, ಶಿವಕುಮಾರ್ ಸೇರಿದಂತೆ ಅನೇಕರಿದ್ದರು. ನಾಗಮಂಗಲ ತಾಲೂಕಿನ ಶಿಕಾರಿಪುರ ಗ್ರಾಮದ 2 ಮಕ್ಕಳ ತಾಯಿ ಹೋಟೆಲ್ ನಡೆಸುತ್ತಿದ್ದ ಪವಿತ್ರ ಪರಿಪುರುಷ ಯೇಸುದಾಸ್ ಜೊತೆಗೂಡಿ ಪರಾರಿಯಾಗಿರುವ ಘಟನೆ ನಡೆದಿದ್ದು, ನನ್ನ ಗಂಡ ಕಾಣೆಯಾಗಿದ್ದೇನೆಂದು ಗೃಹಿಣಿ ಕೌಶಲ್ಯ ನಾಗಮಂಗಲ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. ಇದೇ ಪ್ರಕರಣಕ್ಕೆ ಸಂಬಂಧಿಸಿದಂತೆ ನನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಅಂತ ಪವಿತ್ರ ಗೌಡ ಗಂಡ ವಿಜಯಕುಮಾರ್ ಪರಾರಿಯಾದ ಆಂಟಿಯ ಗಂಡ ಗ್ರಾಮಾಂತರ ಠಾಣೆಗೆ ದೂರು ನೀಡಿದ್ದಾರೆ. ಶಿಕಾರಿಪುರ ಗ್ರಾಮದ ಪವಿತ್ರ ಹೋಟೆಲ್ ನಡೆಸುತ್ತಿದ್ದು ಪರಿಚಯವಾದ ಯೇಸುದಾಸ್ನೊಂದಿಗೆ ಕಳೆದ 1 ವಾರದ ಹಿಂದೆ ಪರಾರಿಯಾಗಿದ್ದು, ನಾವುಗಳು ಮದುವೆಯಾಗಿದ್ದೇವೆ ಅಂತ ಫೋಟೋ ತೆಗೆದು ಶಿಕಾರಿಪುರ ಗ್ರಾಮಕ್ಕೆ ಕಳಿಸಿದ್ದಾರೆ. ಶಿಕಾರಿಪುರ ಗ್ರಾಮದವರು ನಾಗಮಂಗಲ ತಾಲೂಕು, ಈ ರೀತಿ ಮಂಡ್ಯ ಜಿಲ್ಲೆಯಲ್ಲಿ ನಿವಾಸಿಗಳು ಶಿಕಾರಿಪುರ ಗ್ರಾಮದಿಂದ. ಇದು ಪವಿತ್ರ ಅನ್ನೋರು ನಮ್ಮ ಅಣ್ಣನ ಮಗನ ಸೊಸೆ. ಯೇಸುದಾಸ್ ಅನ್ನೋರು ನಮ್ಮ ಅಣ್ಣನ ಮಗ. ಇವರು 3 ತಿಂಗಳಿಂದ ಕಾಂಟ್ಯಾಕ್ಟ್ ಇದ್ದರು, ಯಾರಿಗೂ ಗೊತ್ತಿರಲಿಲ್ಲ. ಹಾಗಾಗಿ ಇವ್ರಿಗೂ 2 ಮಕ್ಕಳಿದೆ, ವಿಜಯಕುಮಾರ್ಗೂ 2 ಮಕ್ಕಳಿದೆ. ಹಾಗಾಗಿ ಇವರು 2 ಜನ ಹೊರಡೋಗಿದ್ದಾರೆ. ನೀವು ಹೋಗಿದ್ಕೆ ಇದು 2 ಫ್ಯಾಮಿಲಿ ಕೂಡ ಬೀದಿಲಿ ಬಂದಿದೆ, ತುಂಬ ಅವಮಾನಗಳಾಗ್ತಾಯಿದೆ. ಊರಿನವರು ನಿಮ್ಗೆ ಏನೂ ಮಾಡಲ್ಲ, ಇಲ್ಲಿ ಕೇಸ್ ಆಗಿದೆ. ನೀವು ಆರಾಮಾಗಿ ಬನ್ನಿ, ನಿಮ್ಮ ಸಂಸಾರನ ನೀವು ಒಂದುಗೂಡಿಸ್ಕೊಳ್ಳಿ. ಗ್ರಾಮಸ್ಥರು ಕೂತು ಬಗೆಹರಿಸ್ಕೊಡ್ತೀವಿ. ನಿಮ್ಮ ಸಂಸಾರನ ನೀವು ನೋಡ್ಕೊಂಡು ಹೋಗಿ. ನೀವು ಅವಸ್ಕೊಂಡಿದ್ರೆ ನಿಮ್ಮ ಮಕ್ಕಳೇ ಬೀದಿಲಿ ಇರ್ತಾರೆ. ಈಗ ನಿಮ್ಮಿಬ್ಬರು ಸಾಸಿವೆ ಕಾಳು ಸಂತೋಷಕ್ಕೋಸ್ಕರ ಇಲ್ಲಿ 2 ಕುಟುಂಬಗಳು ಇಲ್ಲಿ ಬೀದಿಗೆ ಬರ್ತಾಯಿದೆ. ಅವ್ರಿಗೂ 2 ಮಕ್ಕಳಿದೆ, ನಿಮಗೂ 2 ಮಕ್ಕಳಿದೆ. ಆಯಿತಾ? ನೀನು ನಮ್ಮ ಫ್ಯಾಮಿಲಿನೇ, ಅಣ್ಣನ ಮಗ. ಇವರು ಕೂಡ ನಮ್ಮ ಅಕ್ಕನ ಮಗಳು. ಈ ರೀತಿ ಒಂದೇ ಫ್ಯಾಮಿಲಿಯಲ್ಲಿ ಈ ಥರ ತಪ್ಪು ನಡೆದೋಗೈತೆ. ಏನು ನಿಮಗೆ ತೊಂದರೆ ಕೊಡಲ್ಲ, ಗ್ರಾಮಸ್ಥರು ಕೂತ್ಕೊಂಡು ನಿಮಗೆ ಬಗೆಹರಿಸ್ಕೊಡ್ತೀವಿ. ನೀವು ಸಮಾಧಾನವಾಗಿ ಊರ ಕಡೆ ಬನ್ನಿ. ಇದರಿಂದ ಕಂಗಾಲಾದ ಕೌಶಲ್ಯ ಮತ್ತು ವಿಜಯಕುಮಾರ್ ಕುಟುಂಬಸ್ಥರು ನೊಂದು ನ್ಯಾಯಕ್ಕಾಗಿ 2 ಕುಟುಂಬಗಳು ನಾಗಮಂಗಲ ಗ್ರಾಮಾಂತರ ಠಾಣೆಗೆ ದೂರು ಸಲ್ಲಿಸಿದ್ದಾರೆ. ಪತ್ರಕರ್ತರೊಂದಿಗೆ ಮಾತನಾಡಿದ ಕೌಶಲ್ಯ ಮತ್ತು ವಿಜಯಕುಮಾರ್ ಕುಟುಂಬಸ್ಥರು ಮದುವೆಯಾಗಿರುವ ಮತ್ತು ಯೇಸುದಾಸ್ ಮತ್ತು ಪವಿತ್ರ ಅವರಿಗೆ ಮನವಿ ಮಾಡಿಕೊಂಡು ಇಬ್ಬರು ಕುಟುಂಬಕ್ಕೂ ಕೂಡ 2 ಮಕ್ಕಳಿಗೆ ಈ ವಯಸ್ಸಿನಲ್ಲಿ ಈ ಥರ ಘಟನೆಗಳು ನಡೆಯುವುದು ಬೇಡ, ಮಕ್ಕಳ ಮೇಲೆ ಪರಿಣಾಮ ಬೀರುತ್ತದೆ. ಆದ್ದರಿಂದ ಇಬ್ಬರು ಕೂಡ ಗ್ರಾಮಕ್ಕೆ ಹಿಂತಿರುಗಬೇಕು. ಈ ಗ್ರಾಮದ ಹಿರಿಯರು ಹೇಳಿದಂತೆ ನಡೆದುಕೊಂಡು ತಮ್ಮ ಕುಟುಂಬವನ್ನು ನಿರ್ವಹಣೆ ಮಾಡೋಣ. ದಯವಿಟ್ಟು ಕೂಡ ಇಬ್ಬರು ವಾಪಸ್ಸು ಗ್ರಾಮಕ್ಕೆ ಬರಬೇಕಂತ ಯೇಸುದಾಸ್ ಮತ್ತು ಕೌಶಲ್ಯರವರಿಗೆ ಮನವಿ ಮಾಡಿಕೊಂಡಿದ್ದಾರೆ. ಅಂತ ಮದುವೆ ಆಗಿ 10 ವರ್ಷ ಆಗ್ತಿದೆ. ಇದು ನಮ್ಮ ಯಜಮಾನ್ರು. ನಾವೆಲ್ಲ 10 ವರ್ಷದಿಂದ ತುಂಬ ಚೆನ್ನಾಗಿದ್ದು. ಇದ್ದಕ್ಕಿದ್ದ ಇವಳು ನಮ್ಮ ಲೈಫಲ್ಲಿ ಬಂದು ತುಂಬ ಇದು ಮಾಡಿ ಇವರಿಬ್ಬರು ಹಿಡ್ಕೊಂಡು ಹೋಗವ್ರೆ. ನಾವು ಅವ್ರಿಗೋಸ್ಕರನೇ ಕಾಯ್ಕೊಂಡಿದ್ದೀವಿ. ಮಕ್ಕಳೆಲ್ಲ ಅನಾಥಾಗ್ಬಿಟ್ಟಿದೆ. ಎಲ್ಲಿದ್ರು ಇವ್ರನ್ನ ಕಳಿಸ್ಬೇಕು. ನಮ್ಮ ನ್ಯಾಯ ಸಿಗ್ತಿಲ್ಲ, ನಮ್ಮ ನ್ಯಾಯ ಕೊಡಿಸಿ ಸರ್. ಇದು ಈಗ 3-4 ತಿಂಗಳಿಂದ ಈ ಥರ ಆಗ್ತಿದೆ. ನಾವು ಹೇಳೋಕ್ಕೋದ್ರೆ ಮನೇಲಿ ಸಿಕ್ಕಾಪಟ್ಟೆ ಜಗಳ ಆಗ್ತಿದೆ. ಇದಕ್ಕೆ ನಮಗೆಲ್ಲ ಹೊಡೆದ್ಬಿಟ್ಟು ಊರಿಂದ ನಮ್ಮ ಮನೆಯಿಂದ ನಮ್ಮ ಅಣ್ಣನ ಮನೇಲಿ ಕಳಿಸ್ಬಿಟ್ಟು ತಲೆಯೆಲ್ಲ ಏಳು ಬಂದುಬಿಟ್ಟಿತ್ತು. ಆಸ್ಪತ್ರೆ ತೋರಿಸಿ ಬರೋಷ್ಟರಲ್ಲಿ ಇವರಿಬ್ಬರು ಓಡೋಗ್ಬಿಟ್ಟವ್ರೆ. ಎಲ್ಲಿ ಏನಂತ ನೋಡಿಬಿಟ್ಟು ಕಂಪ್ಲೇಂಟ್ ಹಾಕೋಕೆ ಹೋದರೆ ಯಾರು ನಮಗೆ ನ್ಯಾಯ ಕೊಡಿಸ್ತಿಲ್ಲ, ಕಂಪ್ಲೇಂಟ್ ತಗೋತಿಲ್ಲ ಅವರು. ಈ ಫೋಟೋ ಅವರೇ ಕಳಿಸಿದ್ದು ಗ್ರೂಪಲ್ಲಿ, ನಮ್ಮೂರು ವಾಟ್ಸಪ್ಪಲ್ಲಿ ಕಳಿಸಿದ್ರು. ನಾವೆಲ್ಲ ನೋಡಿದ್ದೀವಿ. ಕಳಿಸ್ಬಿಟ್ಟು ಸಡನ್ಲಿ ಡಿಲೀಟ್ ಮಾಡಿಬಿಟ್ಟವ್ರೆ. ಇವರೆಲ್ಲ ಏನಂತ ಹೇಳಿದ್ರು? ನಾವಿಬ್ಬರು ಇಷ್ಟಪಟ್ಟು ಮದುವೆ ಮಾಡ್ಕೊಂಡಿದ್ದೀವಿ, ಊರ ಕಡೆ ಬರೋಲ್ಲ, ಹಂಗೆ ಹಿಂಗೆ ಅಂತ. ಈಗ ನಮಗೆ ನ್ಯಾಯ ಕೊಡಿಸಿ ನಮ್ಮ ಗಂಡ ನಮಗಿನ ಸಿಗಲಿ. ಇವರು ಅವ್ರ ಗಂಡನ ಹತ್ರ ಹೋಗಬೇಕು. ನಮ್ಮ ಮಕ್ಕಳೆಲ್ಲ ಅನಾಥಾಗ್ಬಿಟ್ಟವ್ರೆ. ಈಗ ಇದು ನನಗೆ ಈಗ 4 ತಿಂಗಳಿಂದ ಇವರು ಇದು ಗೊತ್ತಾಗಿದೆ. ಕಂಪ್ಲೇಂಟ್ ಹಾಕೋಕೆ ಹೋದ್ರೆ ಇವರು ನಮ್ಗೆ ಬಿಡಲಿಲ್ಲ. ಮನೇಲಿ ಹಾಗೆ ಹೀಗೆ ಅಂತ ಮುಚ್ಚಿ ಸಡನ್ಲಿ ಜಗಳ ಮಾಡಿಬಿಟ್ಟು ನನ್ನ ಚಿನ್ನ ಎಲ್ಲ ಹೊತ್ಕೊಂಡು ಹೋಗ್ಬಿಟ್ಟವ್ರೆ. ಈಗ ಸಿಗ್ತಿಲ್ಲ ಅವರು. ಎಲ್ಲಿ ಹೋಗೋರು ಏನಂತ ಹೇಳಿದ್ರೆ ಹೇಳಿಲ್ಲ ಅವರು. ಬೇರೆಯವರೆಲ್ಲ ಸಪೋರ್ಟ್ ಕೆಲವರು ಜನ ಇದ್ದಾರೆ. ಅವರು ಎಲ್ಲ ಇವ್ರ ಸಪೋರ್ಟೇ. ನಮ್ಮ ಕಡೆ ಯಾರು ಸಪೋರ್ಟ್ ಇಲ್ಲ. ಪೊಲೀಸ್ ಹತ್ರ ಹೋಗಿದ್ರೆ ನಮಗೆ ನ್ಯಾಯ ಸಿಗ್ತಿಲ್ಲ. ನಮ್ಮ ಕಂಪ್ಲೇಂಟ್ನು ಅವ್ರು ತೆಗೋತಿಲ್ಲ. ನಮ್ಮ ನ್ಯಾಯ ಕೊಡಿಸಿ ಇದು ಮಾಡಿ, ನಮ್ಮ ಸಹಾಯ ಮಾಡಿ. ಇವರು ಎಲ್ಲಿದ್ದರೂ ನಮ್ಮ ಹುಡುಕೊಡಿ. ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ಪೊಲೀಸ್ ಕಾನ್ಸ್ಟೇಬಲ್ ನೇಮಕಾತಿ ಪರೀಕ್ಷೆಗೆ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ 750 ಅರ್ಜಿ ಶುಲ್ಕ ನಿಗದಿಪಡಿಸಿರುವುದು ರಾಜ್ಯದ ಲಕ್ಷಾಂತರ ನಿರುದ್ಯೋಗ ಯುವಕರಿಗೆ ಆಘಾತ ಉಂಟು ಮಾಡಿದೆ ಅಂತ ನಿರುದ್ಯೋಗಿ ಯುವಕರು ಆಪಾದನೆ ಮಾಡಿದ್ದಾರೆ.
ಒಂದು ಉದ್ಯೋಗಕ್ಕಾಗಿ ಯುವಕರು ಹಲವಾರು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅರ್ಜಿ ಸಲ್ಲಿಸಬೇಕಾಗುತ್ತದೆ. ಪ್ರತಿಯೊಂದು ಪರೀಕ್ಷೆಗೂ ಹೆಚ್ಚಿನ ಶುಲ್ಕ ಪಾವತಿಸುವುದು ಜೊತೆಗೆ ತರಬೇತಿ ವೆಚ್ಚ, ಪುಸ್ತಕಗಳ ಖರೀದಿ, ಪ್ರಯಾಣ ಮತ್ತು ಇತರ ಖರ್ಚುಗಳನ್ನು ಭರಿಸುವುದು ನಿರುದ್ಯೋಗಿ ಯುವಕರಿಗೆ ಅತ್ಯಂತ ಕಷ್ಟಕರವಾಗಿದೆ ಅಂತ ಹೇಳಿದ್ದಾರೆ. ಇಂಥ ಸಂದರ್ಭದಲ್ಲಿ 750 ಅರ್ಜಿ ಶುಲ್ಕ ವಿಧಿಸಿರುವುದು ಉದ್ಯೋಗ ಆಕಾಂಕ್ಷಿಗಳ ಮೇಲೆ ಅನಗತ್ಯ ಹೊರೆ ಹಾಕಿದಂತಾಗಿದೆ ಅಂತೇಳಿ ಎಸ್ ರಾಜು ಯುವ ಘಟಕದ ಕಾರ್ಯದರ್ಶಿ ಮಲ್ಲೇಶ್, ಮಂಡ್ಯ ಜಿಲ್ಲೆ ಅಧ್ಯಕ್ಷರಂತ ಹರೀಶ್, ಹರಿ ಘಟಕದ ಪ್ರಧಾನ ಕಾರ್ಯದರ್ಶಿ ದೀಪಿಕಾ ಹಾಗೂ ಅಧ್ಯಕ್ಷೆ ಕೆಂಪಮ್ಮ ಅವರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಮಂಡ್ಯ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳ ಕಚೇರಿ ಹತ್ರ ಬಂದಿದ್ದೀವಿ. ಆ ವಿಚಾರ ಏನು ಅಂತಂದರೆ ನೀವೆಲ್ಲ ಗಮನಿಸ್ತಾ ಇರ್ಬೋದು. ಈಗೆಲ್ಲ ಏನು ಕರ್ನಾಟಕದಲ್ಲಿ 3 ಲಕ್ಷ ಸರ್ಕಾರಿ ಉದ್ಯೋಗಗಳು ಖಾಲಿ ಇದ್ವೋ ಆ ಒಂದು ವಿಚಾರವಾಗಿ ಈಗ ನೂತನ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಅವರು ಮೊನ್ನೆಯಷ್ಟೇ ಒಂದು ಅಧಿಸೂಚನೆ ಹೊರಡಿಸ್ತಾರೆ. ಏನು ಹೇಳಿದ್ರೆ 53,000 ಸರ್ಕಾರಿ ಉದ್ಯೋಗಗಳು ಏನು ಖಾಲಿ ಇದೆಯೋ ಅದು ಪೊಲೀಸ್ ಇಲಾಖೆಯಲ್ಲಿ ಏನು 53,000 ಉದ್ಯೋಗ ಖಾಲಿ ಇದೆಯೋ ಅದನ್ನು ಭರ್ತಿ ಮಾಡ್ತೀವಿ ಅಂತೇಳಿ ಅವರು ಈ ಒಂದು ಹೇಳಿಕೆ ಕೊಟ್ಟಿದ್ದು ನಿಜಕ್ಕೂ ಒಂದು ಶ್ಲಾಘನೀಯ. ನಾವು ಅದನ್ನು ಗೌರವಿಸ್ತೀವಿ, ಅಭಿಮಾನಿಸ್ತೀವಿ. ಆದರೆ ಏನು ಈಗ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಪರೀಕ್ಷೆ ಶುಲ್ಕ ಏನಿದೆ, ಈ ಹಿಂದೆ ನೀವೆಲ್ಲ ಗಮನಿಸಿರ್ತೀರಿ, ಈ ಹಿಂದೆ ಕೇವಲ 400 ರೂಪಾಯಿ ಇತ್ತು. ಆದರೆ ಈ ಸಂದರ್ಭದಲ್ಲಿ ಇವತ್ತಿಗೆ 750 ರೂಪಾಯಿ ಅರ್ಜಿ ಶುಲ್ಕವನ್ನು ನಿಗದಿ ಮಾಡಿದೆ ಈ ಸರ್ಕಾರ. ಇಲ್ಲಿ ನಾವು ಕಳೆದ 3-4 ತಿಂಗಳ ಹಿಂದೆ ನಿರುದ್ಯೋಗಿ ಯುವಕರ ಪರವಾಗಿ ಧ್ವನಿಯಾಗಿ ನಾವೇನು ಮಾಡಿದ್ದೋ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ, ವಿಶೇಷವಾಗಿ ಮಂಡ್ಯ ತಂಡ ನಾವು ಮನವಿ ಪತ್ರವನ್ನು ಕೊಟ್ಟು ಒಂದಷ್ಟು ಆಗ್ರಹ ವಿಚಾರಗಳನ್ನು ಇಟ್ಟಿದ್ದು. ಇದು ಕೇವಲ ಮಂಡ್ಯದಲ್ಲ, ರಾಜ್ಯಾದ್ಯಂತ KRS ಪಕ್ಷ ಮಾಡಿದಂಥ ಈ ಒಂದು ಹೋರಾಟ. ಆ ಹೋರಾಟದಲ್ಲಿ ಮುಖ್ಯವಾಗಿ ಏನು ವಿದ್ಯಾರ್ಥಿಗಳಿಗೆ ಏನು ಅರ್ಜಿ ಶುಲ್ಕ ಏನಿದೆ ಅದು 100 ರೂಪಾಯಿಗೆ ನಿಗದಿಪಡಿಸಬೇಕು ಅಂತೇಳಿ ನಾವು ಒಂದಷ್ಟು ಹಕ್ಕೊತ್ತಾಯಗಳನ್ನು ಒತ್ತಾಯಿಸಿ ಮನವಿ ಪತ್ರವನ್ನು ನೀಡಿದ್ದು. ಆದರೆ ಈ ಕಾಂಗ್ರೆಸ್ ಸರ್ಕಾರ ಏನು ಮಾಡಿದೆ ಅಂತಂದರೆ, ಏನು ನಿರುದ್ಯೋಗಿ ಯುವಕರುಗಳನ್ನೇ ಒಂದು ರೀತಿಯಲ್ಲಿ ಬಂಡವಾಳವನ್ನಾಗಿ ಮಾಡಿಕೊಂಡು ಅವರನ್ನು ಒಂದು ರೀತಿಯಲ್ಲಿ ವ್ಯಾಪಾರಾತ್ಮಕವಾಗಿ 750 ರೂಪಾಯಿ ವಸೂಲಿ ಮಾಡ್ತಾ ಇರುವಂಥದ್ದು. ಇದು ನಿಜಕ್ಕೂ ಏನು ಉದ್ಯೋಗ ತುಂಬುವಂಥ ಪ್ರಮುಖ ಅಂಶ ನಮಗೆ ಕಾಣ್ತಲ್ಲ. ಹೊರತಾಗಿ ಒಂದು ರೀತಿಯಲ್ಲಿ ವ್ಯಾಪಾರ ಮಾಡೋ ರೀತಿಯಲ್ಲಿ ಮತ್ತು ಸಂಪಾದನೆ ಮಾಡೋ ರೀತಿಯಲ್ಲಿ ಈ ಒಂದು 700 ರೂಪಾಯಿ ಶುಲ್ಕವನ್ನು ನಿಗದಿಪಡಿಸಿರುವಂಥದ್ದು ನಮಗೆ ಸ್ಪಷ್ಟವಾಗಿ ಕಾಣ್ತಾ ಇದೆ. ಆ ಕಾರಣಕ್ಕೆ ನಾವು ಈ ಸಂದರ್ಭದಲ್ಲಿ ಏನು ಗೃಹ ಇಲಾಖೆಗಾಗಿರ್ಬೋದು ಅಥವಾ ಮಾನ್ಯ ಮುಖ್ಯಮಂತ್ರಿಗಳಿಗಾಗಿರ್ಬೋದು ಈ ಸಂದರ್ಭದಲ್ಲಿ ಒಂದು ಆಗ್ರಹ ಮಾಡ್ತೀವಿ. ದಯಮಾಡಿ ನೀವೇನು ಉದ್ಯೋಗ ಭರ್ತಿ ಮಾಡ್ತೀನಿ ಅಂದಿದ್ದು ನಿಜಕ್ಕೂ ರಾಜ್ಯದ ವಿದ್ಯಾರ್ಥಿಗಳು ನಿಮ್ಮ ಮೇಲೆ ವಿಶ್ವಾಸ ಇಟ್ಟಿದ್ದಾರೆ ಮತ್ತು ಅದನ್ನು ಗೌರವಿಸ್ತಾ ಇದ್ದಾರೆ. ಆದರೆ ಅರ್ಜಿ ಶುಲ್ಕವನ್ನು ದಯಮಾಡಿ ನೀವು ಈ ಕೂಡಲೇ ನೀವೊಂದು ನಮಗೆ ಪ್ರಶ್ನೆಗೆ ಉತ್ತರ ಕೊಡಬೇಕು. ಸ್ವರ್ಣ, ಇದು ಬಾಂಧವ್ಯಗಳ ಬೆಸುಗೆ,